ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 6, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರಿಗೆ ಬಲ, ಚೈತನ್ಯ ಹಾಗೂ ಕಠಿಣ ಪರಿಶ್ರಮದ ಪ್ರಭಾವ ಅಧಿಕ. ಶನಿವಾರದ ಶನಿಗ್ರಹನ ದೃಷ್ಟಿಯಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಗಂಭೀರತೆ, ಜವಾಬ್ದಾರಿತ್ವ ಮತ್ತು ಶಿಸ್ತಿನ ಅಗತ್ಯವಿದೆ. ನಿಮ್ಮ ಅಂತರಂಗದ ಧೈರ್ಯ, ಹೊಣೆಗಾರಿಕೆ ಹೊಂದುವ ಗುಣ ಮತ್ತು ನೇರವಾದ ಸ್ವಭಾವ ಇಂದು ಸಕಾರಾತ್ಮಕವಾಗಿ ರೂಪಾಂತರಗೊಳ್ಳಲಿದೆ. ಇಂದು ಹಳೆಯ ಕೆಲಸಗಳನ್ನು ಮುಕ್ತಾಯಿಸಲು, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಮತ್ತು ಮನಸ್ಸನ್ನು ಸ್ಥಿರಗೊಳಿಸಲು ಸೂಕ್ತ ಸಮಯ. ನಿಮ್ಮ ಚಿಂತನೆಗಳು ಗಂಭೀರವಾಗಬಹುದು, ಆದರೆ ಈ ಗಂಭೀರತೆ ನಿಮ್ಮನ್ನು ಹೆಚ್ಚು ಪ್ರಾಯೋಗಿಕವಾಗಿ ಮತ್ತು ಸಮರ್ಪಕವಾಗಿ ನಡೆದುಕೊಳ್ಳುವಂತೆ ಮಾಡುತ್ತದೆ. ಸಾಮಾಜಿಕವಾಗಿ ಕಡಿಮೆ ಚಟುವಟಿಕೆಯಾಗಿದ್ದರೂ ಅಂತರಂಗದಲ್ಲಿ ಆಳವಾದ ವಿಚಾರಗಳ ಮೇಲೆ ಗಮನ ಕೊಡಲು ಇಂದಿನ ದಿನ ವಿಶೇಷ. ಹೊಸ ಪರಿಚಯಗಳು, ಹಿರಿಯರ ಮಾರ್ಗದರ್ಶನ ಮತ್ತು ಗಂಭೀರ ವಿಷಯಗಳ ಕುರಿತು ಚರ್ಚೆಗಳು ನಿಮಗೆ ಉತ್ತಮ ದಾರಿಯನ್ನು ತೋರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ಇಂದು ಗಟ್ಟಿತನ ಮತ್ತು ಶಿಸ್ತು ತೋರಿಸಲಿದ್ದೀರಿ. ಮೇಲಧಿಕಾರಿಗಳು ನಿಮ್ಮ ಕಾರ್ಯನಿರ್ವಹಣೆಯನ್ನು ಗಮನಿಸಿ ಹೆಚ್ಚು ಹೊಣೆಗಾರಿಕೆ ನೀಡುವ ಸಾಧ್ಯತೆ ಇದೆ. ನಿಮ್ಮ ತೀರ್ಮಾನಗಳು ಸ್ಪಷ್ಟವಾಗಿರಬೇಕು. ಆತುರದಿಂದ ಮಾತಾಡುವ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಸ್ವಭಾವದಿಂದ ಇವತ್ತು ದೂರವಿರಿ. ಸರ್ಕಾರಿ ವಿಭಾಗ, ಕಾನೂನು, ನಿರ್ಮಾಣ, ಯಂತ್ರೋಪಕರಣ, ಇಂಧನ ಮತ್ತು ಆಡಳಿತ ಸಂಬಂಧಿತ ಕೆಲಸಗಳಲ್ಲಿ ಇರುವವರಿಗೆ ಇಂದು ಉತ್ತಮ ಪರಿಣಾಮ. ಹೊಸ ಅವಕಾಶಗಳ ಕುರಿತು ಯೋಚಿಸುವವರಿಗೆ ಸಂದರ್ಶನ, ಮಾತುಕತೆ ಅಥವಾ ಹೊಸ ಅವಕಾಶಗಳು ಬರುವ ಸೂಚನೆಗಳು ಸಿಗಬಹುದು. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಲೆಕ್ಕಪತ್ರಗಳ ಪರಿಶೀಲನೆ, ಕೆಲಸಗಾರರ ನಿರ್ವಹಣೆ, ಹಳೆಯ ಲಾಭ ನಷ್ಟಗಳ ವಿಶ್ಲೇಷಣೆ ಅತ್ಯಂತ ಅನಿವಾರ್ಯ. ಹೊಸ ವ್ಯವಹಾರ ಯೋಜನೆ ಆರಂಭಿಸುವುದಕ್ಕಿಂತ ಹಳೆಯ ಯೋಜನೆಗಳನ್ನು ಬಲಪಡಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಜಾಗ್ರತೆ ಮತ್ತು ನಿಯಮ ಅಗತ್ಯ. ಶನಿವಾರದ ಪರಿಣಾಮವಾಗಿ ಅನಗತ್ಯ ಖರ್ಚುಗಳನ್ನು ತಡೆದುಕೊಳ್ಳಬೇಕಾದ ಸಮಯ ಇದು. ಮನೆ, ಕುಟುಂಬ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಖರ್ಚುಗಳು ಎದುರಾಗಬಹುದು. ಮಿತವ್ಯಯ ಇಂದು ಅತ್ಯಂತ ಮುಖ್ಯ. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭ ಸಿಗಬಹುದು. ಹೊಸ ಹೂಡಿಕೆ ಅಥವಾ ಸಾಲ ತೆಗೆದುಕೊಳ್ಳುವುದು, ಯಾರಿಗಾದರೂ ಹಣದ ಜಾಮೀನು ನಿಲ್ಲುವುದು ತಪ್ಪಿಸಿಕೊಳ್ಳುವುದು ಉತ್ತಮ. ನಾಣ್ಯ, ಚಿನ್ನ, ಜಮೀನಿನ ವ್ಯವಹಾರಗಳಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ವ್ಯವಹಾರದಲ್ಲಿ ಹಣದ ಹರಿವು ಸ್ವಲ್ಪ ನಿಧಾನವಾಗಿದ್ದರೂ ಹಿರಿಯರ ಸಲಹೆಯಿಂದ ಸರಿಯಾದ ನಿರ್ಧಾರ ಮಾಡಬಹುದಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದಲ್ಲಿ ಸ್ವಲ್ಪ ದೌರ್ಬಲ್ಯ, ಸ್ನಾಯು ನೋವು, ಸಂಧಿವಾತದ ಅಸ್ವಸ್ಥತೆ ಮತ್ತು ರಕ್ತದ ಒತ್ತಡದಲ್ಲಿ ಬದಲಾವಣೆ ಕಾಣಬಹುದು. ನೀರನ್ನು ಹೆಚ್ಚು ಕುಡಿಯಿರಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ನಿಲ್ಲಬೇಡಿ. ಶನಿಗ್ರಹನ ದೃಷ್ಟಿಯಿಂದ ಮನಸ್ಸಿನಲ್ಲಿ ಚಿಂತೆ, ಸ್ವಲ್ಪ ಭಯ ಅಥವಾ ನಿರಾಶೆಯ ಭಾವನೆ ಮೂಡಬಹುದು. ಯೋಗ, ಆಳವಾದ ಉಸಿರಾಟ ಅಭ್ಯಾಸ, ತಣ್ಣನೆಯ ನೀರಿನಿಂದ ಸ್ನಾನ, ಎಣ್ಣೆ ಮಸಾಜ್ ಮತ್ತು ಹಗುರ ಆಹಾರ ಸೇವನೆ ಆರೋಗ್ಯಕ್ಕೆ ಅತ್ಯಂತ ಒಳಿತು. ಶೀತ ಉಷ್ಣ ವ್ಯತ್ಯಾಸದಿಂದ ಜ್ವರ ಅಥವಾ ಗಂಟಲು ಸಮಸ್ಯೆ ಕಾಣಬಹುದು. ಆದ್ದರಿಂದ ಶರೀರದ ಆರೈಕೆ ಮತ್ತು ವಿಶ್ರಾಂತಿಗೆ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂಯಮ, ಶಾಂತತೆ ಮತ್ತು ಮಿತವಚನ ಅಗತ್ಯ. ಪತ್ನಿ, ಪತಿ, ಪೋಷಕರು ಅಥವಾ ಸಹೋದರರೊಂದಿಗೆ ಗಂಭೀರ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಶಾಂತ ಸ್ವಭಾವ ಮತ್ತು ಸಹನೆಯು ಕುಟುಂಬದ ವಾತಾವರಣವನ್ನು ಸಮತೋಲನದಲ್ಲಿರಿಸುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು, ಪರಸ್ಪರದ ಭಾವನೆಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ದಿನ. ಸಂಬಂಧ ಬಲಪಡಿಸಲು ಹೃದಯ ಸ್ಪರ್ಶಿ ಮಾತುಗಳು ಅಗತ್ಯ. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ, ಹಿರಿಯರ ಆಶೀರ್ವಾದ ಪಡೆಯುವುದು ಮನಸ್ಸಿನಲ್ಲಿ ನೆಮ್ಮದಿ ತರುತ್ತದೆ. ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡಿದರೆ ಪರಸ್ಪರದ ಪ್ರೀತಿ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಕ್ರಿಯೆಗಳು ಅತ್ಯಂತ ಶ್ರೇಷ್ಠ. ಶನಿಗೆ ದೀಪ ಹಚ್ಚುವುದು, ಜಪ ಮಾಡುವುದು, ದಾನ ಮಾಡುವುದು, ಒಳ್ಳೆಯ ಕಾರ್ಯಗಳಿಗೆ ಕೈಜೋಡಿಸುವುದು ಶುಭ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ.
ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಬ್ಬಿಣ, ಎಳ್ಳಿನ ಎಣ್ಣೆ, ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ನೀಲಿ ಹೂವಿನ ದಾನ ಇವತ್ತು ಅತ್ಯಂತ ಶುಭ. ಕರ್ಮಿಕ ಅಡಚಣೆ ನಿವಾರಣೆಗಾಗಿ ಇವತ್ತು ಅನಾಥರಿಗೆ, ಕೂಲಿಕಾರರಿಗೆ ಅಥವಾ ಅಗತ್ಯವಿರುವವರಿಗೆ ಅಕ್ಕಿ ಅಥವಾ ಬಟ್ಟೆಯ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ನಿಯಮ, ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಸಂಕೇತ. ಇದು ನಿಮ್ಮ ಪಟ್ಟು ಹಿಡಿಯುವ ಗುಣವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಕಪ್ಪು ಅಥವಾ ಗಾಢ ನೀಲಿ. ಈ ಬಣ್ಣಗಳು ಶನಿಗ್ರಹನ ಶಾಂತಿ, ಗಂಭೀರತೆ ಮತ್ತು ರಕ್ಷಣೆಯ ಶಕ್ತಿಯನ್ನು ನೀಡುತ್ತವೆ. ಇಂದು ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಈ ಬಣ್ಣದ ವಸ್ತುಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಮಹತ್ವದ ಕೆಲಸಗಳು, ತೀರ್ಮಾನಗಳು, ವ್ಯವಹಾರ ಸಭೆಗಳು ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತ, ಸ್ಥಿರ ಮತ್ತು ಧೈರ್ಯದಿಂದ ದಿನವನ್ನು ಆರಂಭಿಸುವಿರಿ. ಶನಿವಾರವಾದುದರಿಂದ ಶನಿಗ್ರಹದ ಪ್ರಭಾವ ನಿಮ್ಮ ಚಿಂತನೆಗಳನ್ನು ಗಂಭೀರವಾಗಿಸಬಹುದು. ಆದರೆ ಈ ಗಂಭೀರತೆ ನಿಮ್ಮ ಕೆಲಸಗಳಲ್ಲಿ ದಿಟ್ಟತನ, ಜವಾಬ್ದಾರಿತ್ವ ಮತ್ತು ತಾಳ್ಮೆಯನ್ನು ತಂದೊಡ್ಡುತ್ತದೆ. ನಿಮ್ಮ ನಿಶ್ಚಲ ಮತ್ತು ಸ್ಥಿರ ಸ್ವಭಾವದಿಂದ ಸುತ್ತಲಿನವರು ನಿಮ್ಮನ್ನು ನಂಬಿಕೆಗೆ ಪಾತ್ರದಂತೆ ಪರಿಗಣಿಸುತ್ತಾರೆ. ಹಳೆಯ ಕೆಲಸಗಳನ್ನು ಸರಿಪಡಿಸಲು, ಅರ್ಧದಲ್ಲಿರುವ ಕಾರ್ಯಗಳನ್ನು ಮುಗಿಸಲು ಮತ್ತು ಹೊಸ ಪ್ರಯತ್ನಗಳನ್ನು ಸೂಕ್ತ ಯೋಜನೆಯೊಂದಿಗೆ ಆರಂಭಿಸಲು ಇಂದು ಉತ್ತಮ ದಿನ. ನಿಮ್ಮ ಮನಸ್ಸಿನಲ್ಲಿ ಸರಳತೆ, ನೀತಿಯುತತೆ ಮತ್ತು ದೃಢ ಸಂಕಲ್ಪ ಹೆಚ್ಚಾಗುತ್ತದೆ. ಹೊಸ ಸಂಪರ್ಕಗಳ ಬಗ್ಗೆ ಆಲೋಚನೆ ಮಾಡುವಂತೆಯೇ ದೊಡ್ಡವರ ಸಲಹೆ ಕೇಳುವುದು ಫಲಪ್ರದ. ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಯೋಚನೆ, ವಿಶ್ಲೇಷಣೆ ಮತ್ತು ಪರಿಸ್ಥಿತಿಯ ಸಂಪೂರ್ಣ ಅರ್ಥಗ್ರಹಣ ಅಗತ್ಯ. ಇಂದು ನಿಮ್ಮ ನಿಯಮ, ತಾಳ್ಮೆ ಮತ್ತು ಮಿತವ್ಯಯವು ನಿಮ್ಮನ್ನು ರಕ್ಷಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃಷಭ ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಶ್ರಮ, ಸ್ಥಿರತೆ ಮತ್ತು ಜವಾಬ್ದಾರಿತ್ವದ ಮೂಲಕ ಹೆಸರು ಮಾಡುತ್ತೀರಿ. ಕೆಲಸದ ಸ್ಥಳದಲ್ಲಿ ನಡೆದಾಡುವ ಗೊಂದಲಗಳು ಅಥವಾ ವಿಳಂಬಗಳು ನಿಮ್ಮ ತಾಳ್ಮೆಯಿಂದ ಸರಿಯಾಗಿ ಸಾಗುತ್ತವೆ. ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಕೆಲಸದಲ್ಲಿ ನೀವು ತೋರಿಸುವ ಕಟ್ಟುನಿಟ್ಟಾದ ಪರಿಶ್ರಮ ನಿಮಗೆ ಹೊಸ ಹೊಣೆಗಾರಿಕೆಗಳನ್ನು ತಂದುಕೊಡಬಲ್ಲದು. ಉದ್ಯೋಗ ಬದಲಾವಣೆಗಾಗಿ ಯೋಚಿಸುತ್ತಿರುವವರು ಇಂದು ಮಾತನಾಡಿದರೆ ಫಲವರಿತವಾಗಬಹುದು, ಆದರೆ ನಿರ್ಧಾರಕ್ಕೆ ಸ್ವಲ್ಪ ಕಾಲ ಯೋಚನೆ ಅಗತ್ಯ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದದಿಂದ ನಡೆದುಕೊಂಡರೆ ನಿಮಗೆ ಸಹಕಾರ ಹೆಚ್ಚಾಗುತ್ತದೆ. ಉದ್ಯಮಿಗಳಿಗೆ ಇದು ಲೆಕ್ಕಪತ್ರ ಪರಿಶೀಲನೆ, ಒಪ್ಪಂದಗಳ ದೃಢೀಕರಣ ಮತ್ತು ಬಾಕಿ ಹಣ ಸಂಗ್ರಹಿಸುವ ಉತ್ತಮ ದಿನ. ಯಾವುದೇ ಬಂಡವಾಳ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಅಧ್ಯಯನ, ಹಿರಿಯರ ಸಲಹೆ ಮತ್ತು ಮಿತವಾದ ಯೋಜನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದಿನ ದಿನ ಮಿತವ್ಯಯ ಮತ್ತು ಶಿಸ್ತು ಅಗತ್ಯ. ಅನಿರೀಕ್ಷಿತ ಕುಟುಂಬ ಖರ್ಚುಗಳು, ವಾಹನ ಅಥವಾ ಮನೆಯ ದುರಸ್ತಿ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಹಣದ ಬಳಕೆ ಎಚ್ಚರಿಕೆಯೊಂದಿಗೆ ಮಾಡಬೇಕು. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಸಿಗುವ ಸಾಧ್ಯತೆ ಇದ್ದರೂ ಇಂದು ಹೊಸ ಹೂಡಿಕೆ ಆರಂಭಿಸುವುದು ಶುಭಕರವಲ್ಲ. ಸಾಲದ ವ್ಯವಹಾರಗಳನ್ನು ಮಾಡಿಕೊಂಡರೆ ಒತ್ತಡ ಹೆಚ್ಚಾಗಬಹುದು. ಕೃಷಿ, ಭೂಮಿ, ಲೋಹ ವ್ಯಾಪಾರ ಅಥವಾ ಸ್ಥಳೀಯ ವ್ಯಾಪಾರಗಳಲ್ಲಿ ಲಾಭದ ಚಿಹ್ನೆಗಳು ಕಾಣಬಹುದು. ಹಿರಿಯರು ಅಥವಾ ಹಣಕಾಸಿನ ಪರಿಣಿತರ ಸಲಹೆಯನ್ನು ಅನುಸರಿಸುವುದು ಹಣದ ನಷ್ಟವನ್ನು ತಪ್ಪಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶರೀರದಲ್ಲಿ ಬೆನ್ನಿನ ನೋವು, ಕುತ್ತಿಗೆ, ಭುಜಭಾಗದಲ್ಲಿ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇದೆ. ಹೆಚ್ಚು ಹೊತ್ತು ನಿಂತುಕೊಳ್ಳುವುದು ಅಥವಾ ಶ್ರಮದ ಕೆಲಸ ತಪ್ಪಿಸಿ. ಸರಿಯಾದ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರ ಸೇವನ ಮುಖ್ಯ. ಶನಿಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ದಣಿವು, ಜಡತ್ವ ಅಥವಾ ಅಲ್ಪ ನಿರಾಶೆಯ ಭಾವನೆ ಕಾಣಬಹುದು. ಇದನ್ನು ದೂರ ಮಾಡಲು ಧ್ಯಾನ, ಆಳವಾದ ಉಸಿರಾಟ, ಇಳಿವೇಳೆಯ ನಡೆ ಉತ್ತಮ ಉಪಾಯ. ನೀರಿನ ಸೇವನೆ ಹೆಚ್ಚಿಸಿ. ಶುಷ್ಕ ಆಹಾರ ತಪ್ಪಿಸಿ. ಚರ್ಮ ಸಮಸ್ಯೆ, ಕಣ್ಣು ಒಣಗುವುದು ಅಥವಾ ಕಫದ ಸಮಸ್ಯೆ ಇರುವವರು ಇಂದು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಔಷಧೀಯ ಸ್ನಾನ ಅಥವಾ ಎಣ್ಣೆ ಮಸಾಜ್ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ವಿಚಾರದಲ್ಲಿ ಇಂದು ಅಲ್ಪ ಗೊಂದಲಗಳು ಸಂಭವಿಸಬಹುದು. ಆದ್ದರಿಂದ ಮಿತವಚನ ಮತ್ತು ಶಾಂತ ನರ್ತನೆ ಅತ್ಯಗತ್ಯ. ಪತಿ ಪತ್ನಿಗಳ ನಡುವೆ ಗಂಭೀರ ಚರ್ಚೆಗಳು ನಡೆಯಬಹುದು, ಆದರೆ ನಿಮ್ಮ ತಾಳ್ಮೆಯ ಸಂಬಂಧವನ್ನು ಸುಧಾರಿಸುತ್ತದೆ. ವಿವಾಹಿತರಿಗಾಗಿ ಇಂದು ಪರಸ್ಪರ ಅರಿವು, ಗೌರವ ಮತ್ತು ಸಹಕಾರದ ದಿನ. ಸಂಗಾತಿಗೆ ಸಮಯ ನೀಡುವುದು, ಅವರ ಮನದ ಮಾತು ಕೇಳುವುದು ಉತ್ತಮ.
ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆಗಳ ಬಗ್ಗೆ ಚಿಂತೆ ಬರಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಮನೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಎಲ್ಲರೂ ಭಾಗವಹಿಸಿದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮೂಡುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಪ್ರಭಾವದಿಂದ ಆಧ್ಯಾತ್ಮಿಕ ಕ್ರಿಯೆಗಳು ಅತ್ಯಂತ ಶುಭ. ಶನಿಗೆ ತಿಲದ ದೀಪ ಹರಿಸುವುದು, ಎಳ್ಳಿನ ಎಣ್ಣೆಯ ದೀಪ ಬೆಳಗಿಸುವುದು, ಕುಳಿತವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಬಹಳ ಪುಣ್ಯದಾಯಕ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನಿದೇವರಿಗೆ ಕಪ್ಪು ತಿಲ, ಕಪ್ಪು ಬಟ್ಟೆ ಅಥವಾ ನೀಲಿ ಹೂವುಗಳನ್ನು ಅರ್ಪಿಸುವುದು ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಕಲಾತ್ಮಕತೆ, ಸ್ಥಿರತೆ ಮತ್ತು ಒಗ್ಗಟ್ಟಿನ ಸಂಕೇತ. ನಿಮ್ಮ ಕಾರ್ಯಗಳಲ್ಲಿ ಸೌಂದರ್ಯ, ಸಮತೋಲನ ಮತ್ತು ಹೊಣೆಗಾರಿಕೆ ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಶನಿಗ್ರಹದ ಶಕ್ತಿ, ರಕ್ಷಣಾ ಬಲ ಮತ್ತು ಗಂಭೀರತೆಯ ಸಂಕೇತ. ಕಪ್ಪು ಬಣ್ಣದ ಉಡುಪು ಅಥವಾ ಆಭರಣ ಧರಿಸುವುದು ಇಂದಿನ ದಿನಕ್ಕೆ ಅನುಕೂಲಕರ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 15 ಈ ಸಮಯದಲ್ಲಿ ಪೂಜೆ, ವ್ಯವಹಾರ, ಮಾತುಕತೆ ಮತ್ತು ಅಗತ್ಯ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತ್ಯಂತ ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕುತನ, ಚತುರತೆ ಮತ್ತು ಸಂವಹನ ಶಕ್ತಿಯಿಂದ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮ ಮಾತಿನ ಮಧುರತೆ, ಚಾತುರ್ಯ ಮತ್ತು ಯುಕ್ತಿವಾದದ ನಡವಳಿಕೆ ಇತರರ ಮನಸ್ಸನ್ನು ಗೆಲ್ಲುತ್ತದೆ. ಶನಿವಾರದ ಶನಿ ಪ್ರಭಾವದಿಂದ ಕೆಲಕ್ಷಣ ಗಂಭೀರತೆ ಹೆಚ್ಚಾದರೂ ಬುದ್ಧಿಯ ಚುರುಕುತನದಿಂದ ನೀವು ಯಾವುದೇ ಪರಿಸ್ಥಿತಿಯನ್ನು ಸರಿಯಾಗಿ ವಿಶ್ಲೇಷಿಸಿ ಸೂಕ್ತ ನಿರ್ಧಾರಕ್ಕೆ ಬರಬಲ್ಲಿರಿ. ಇಂದು ನಿಮ್ಮ ಮನಸ್ಸು ಹೊಸ ವಿಚಾರಗಳು, ಹೊಸ ಯೋಜನೆಗಳು ಮತ್ತು ಹೊಸ ಪರಿಚಯಗಳಿಂದ ತುಂಬಿರುತ್ತದೆ. ಓದು, ಅಧ್ಯಯನ, ಜ್ಞಾನ ವಿಸ್ತರಣೆ ಅಥವಾ ಲೇಖನ, ಪತ್ರ ಬರವಣಿಗೆಗೆ ಇದು ಅತ್ಯಂತ ಒಳ್ಳೆಯ ದಿನ. ಸಂವಹನ, ಪ್ರವಾಸ ಯೋಜನೆ ಮತ್ತು ವ್ಯವಹಾರ ಸಂಬಂಧಿತ ಮಾತುಕತೆಗಳಿಗೆ ಇಂದು ಉತ್ತಮ ಫಲ ದೊರೆಯಬಹುದು. ಎರಡು ರೀತಿಯ ಕಾರ್ಯಗಳನ್ನು ಒಂದೇ ಸಮಯದಲ್ಲಿ ನಡೆಸಲು ಸಾಧ್ಯವಾದರೂ ಇಂದಿನ ದಿನ ಅತಿಯಾಗಿ ಕೆಲಸ ಮಾಡದೆ ಕ್ರಮಬದ್ಧವಾಗಿ ನಡೆದುಕೊಳ್ಳುವುದು ಅಗತ್ಯ. ಆತುರದ ನಿರ್ಧಾರಗಳು ತಪ್ಪು ದಾರಿಗೆ ಒಯ್ಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಸಂವಾದ, ಸಭೆಗಳು, ಮಾಹಿತಿ ಹಂಚಿಕೆ, ವರದಿ ತಯಾರಿ, ಗ್ರಾಹಕ ಸಂಪರ್ಕ ಇವುಗಳಲ್ಲಿ ನಿಮ್ಮ ಪ್ರತಿಭೆ ಪ್ರಕಾಶಿಸುತ್ತದೆ. ಹಿರಿಯರು ನಿಮ್ಮ ಚುರುಕುತನವನ್ನು ಗಮನಿಸಿ ಹೊಣೆಗಾರಿಕೆ ನೀಡಬಹುದು. ಇಂದಿನ ದಿನ ಹೊಸ ಅವಕಾಶಗಳ ಬಾಗಿಲು ತೆರೆದಿಡಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಕೆಲವು ಪ್ರೋತ್ಸಾಹಕಾರಿ ಸೂಚನೆಗಳು ಸಿಗಬಹುದು. ಆದರೆ ಶನಿ ಪ್ರಭಾವದಿಂದ ತೆಗೆದುಕೊಳ್ಳುವ ತೀರ್ಮಾನ ಶಾಂತವಾಗಿರಬೇಕು. ಸಹೋದ್ಯೋಗಿಗಳೊಂದಿಗೆ ಸೌಜನ್ಯಯುತವಾಗಿ ವರ್ತಿಸಿದರೆ ಇಂದು ಕಾರ್ಯಸಾಧನೆ ಹೆಚ್ಚು ಸುಲಭ. ಉದ್ಯಮಿಗಳಿಗಾಗಿ ಇಂದು ಮಾರಾಟ, ಜಾಹೀರಾತು, ಗ್ರಾಹಕ ಸಂವಾದ ಹಾಗೂ ವ್ಯವಹಾರದ ಮರುಯೋಜನೆಗೆ ಉತ್ತಮ ದಿನ. ದಾಖಲೆಗಳ ಪರಿಶೀಲನೆ, ತೆರಿಗೆ ಸಂಬಂಧಿತ ಕೆಲಸಗಳು ಮತ್ತು ಲೆಕ್ಕಪತ್ರಗಳನ್ನು ನವೀಕರಿಸಲು ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮತ್ತು ಜ್ಞಾನಪೂರ್ಣ ನಿರ್ವಹಣೆ ಅಗತ್ಯ. ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಸೂಕ್ತ. ಪ್ರವಾಸ, ವಾಹನ, ಮನೆ ಸಣ್ಣ ಪುಟ್ಟ ಸುಧಾರಣೆಗಳಿಗೆ ಹಣ ಖರ್ಚಾಗಬಹುದು. ಹಳೆಯ ಬಾಕಿ ಹಣ ವಾಪಸ್ಸು ದೊರಕುವ ಸಾಧ್ಯತೆ ಇದೆ. ಕೆಲವು ಜನರಿಗೆ ಭಾಗಶಃ ಲಾಭದ ಸುಳಿವು ಕಂಡುಬಂದರೂ ಇಂದು ಹೊಸ ಹೂಡಿಕೆ ಅಗತ್ಯವಿಲ್ಲ. ಶನಿ ಪ್ರಭಾವದಿಂದ ತಾಳ್ಮೆ ಅಗತ್ಯ. ಸಾಲಗಾರರಿಗೆ ಇಂದು ಸುಲಭ ಪರಿಹಾರ ಸಿಗದಿರುವ ಸಾಧ್ಯತೆ ಇದೆ. ಆದ್ದರಿಂದ ಜಾಗೃತೆಯಿಂದ ನಿರ್ಧಾರ ಕೈಗೊಳ್ಳಿ. ವ್ಯವಹಾರದಲ್ಲಿ ಸಣ್ಣ ಲಾಭದ ಸೂಚನೆಗಳಿದ್ದರೂ ದೊಡ್ಡ ಪ್ರಮಾಣದ ಹಣವನ್ನು ಬಳಸುವ ನಿರ್ಧಾರಕ್ಕೆ ಇಂದು ಸಮಯ ಸೂಕ್ತವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಿಥುನ ರಾಶಿಯವರ ದೈಹಿಕ ಆರೋಗ್ಯದಲ್ಲಿ ತುಸು ಶಕ್ತಿಹೀನತೆ ಅಥವಾ ತಲೆಸುತ್ತು ಕಂಡುಬರಬಹುದು. ಹೆಚ್ಚು ಮಾತನಾಡುವುದು, ಆತಂಕ, ಓಡಾಟ ಇವುಗಳಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ವಿಶ್ರಾಂತಿ ಮತ್ತು ಶಾಂತವಾದ ವಾತಾವರಣದಲ್ಲಿ ಕೆಲವು ಕ್ಷಣ ಕಳೆಯುವುದು ಅಗತ್ಯ. ಉಸಿರಾಟ ಸಂಬಂಧಿತ ಸಮಸ್ಯೆಗಳು, ತಂಪು ಬಿಸಿಲಿನ ವ್ಯತ್ಯಾಸದಿಂದ ಜ್ವರ ಅಥವಾ ಗಂಟಲು ನೋವು ಕಾಣಬಹುದು. ಇಂದು ಕಫ ಉತ್ಪಾದಕ ಆಹಾರಗಳನ್ನು ತಪ್ಪಿಸಿ ಬೆಚ್ಚಗಿನ ಪಾನೀಯ ಹಾಗೂ ಹಸಿರು ಚಹಾ ಸೇವಿಸುವುದು ಉತ್ತಮ. ಧ್ಯಾನ, ಪ್ರಾಣಾಯಾಮ ಹಾಗೂ ಬೆಳಗಿನ ಹೊತ್ತಿನ ಶಾಂತ ನಡಿಗೆ ಆರಾಮ ಕೊಡುತ್ತದೆ. ಶನಿವಾರವಾದ್ದರಿಂದ ಔಷಧೀಯ ತೈಲ ಸ್ನಾನ ಆರೋಗ್ಯದಲ್ಲಿ ಏಳಿಗೆ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಂವಹನ ಮಹತ್ವದ ಪಾತ್ರ ವಹಿಸುತ್ತದೆ. ನಿಮ್ಮ ಮಾತು ಮಧುರವಾಗಿದ್ದರೆ ಎಲ್ಲ ಸಮಸ್ಯೆಗಳು ಸುಲಭವಾಗಿ ನಯವಾಗುತ್ತವೆ.
ಆದರೆ ಬೇಸರ ಅಥವಾ ಆತುರದಿಂದ ಮಾತನಾಡಿದರೆ ಅಲ್ಪ ಘರ್ಷಣೆ ಉಂಟಾಗಬಹುದು. ಸಂಗಾತಿಯೊಂದಿಗೆ ಇಂದು ನೇರ ಸಂವಾದ, ಮನದ ಮಾತು ಹಂಚಿಕೊಳ್ಳುವುದು ಉತ್ತಮ. ಕುಟುಂಬದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ದಿನ. ಸಹೋದರ ಸಹೋದರಿಯರೊಂದಿಗೆ ವಿಚಾರ ಹಂಚಿಕೊಂಡರೆ ಸಂತೋಷ ಹೆಚ್ಚುತ್ತದೆ. ಇಂದಿನ ದಿನ ಮನೆಯಲ್ಲಿ ಸಣ್ಣ ಆಮಂತ್ರಣ, ಕುಟುಂಬ ಸಭೆ ಅಥವಾ ಅತಿಥಿಗಳ ಭೇಟಿ ಸಂಭವಿಸಬಹುದು. ಹಿರಿಯರ ಮಾತು, ಸಲಹೆಗಳು ಇಂದು ನಿಮಗೆ ಬಹಳ ಉಪಯುಕ್ತವಾಗುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಶನಿ ಪ್ರಭಾವವನ್ನು ಶಮನಗೊಳಿಸಲು ಧ್ಯಾನ, ಮಂತ್ರಜಪ, ದಾನ ಪ್ರಮುಖ. ಮಾತಿನ ಮೂಲಕ ಇತರರಿಗೆ ನೋವುಂಟಾಗದಂತೆ ಎಚ್ಚರಿಕೆ ವಹಿಸಬೇಕು. ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳು ಎಣ್ಣೆಯ ದೀಪ ಹಚ್ಚುವುದು, ಕಬ್ಬಿಣ ಅಥವಾ ಕಪ್ಪು ಬಟ್ಟೆ ದಾನ ಮಾಡುವುದು ಇಂದು ಅತಿ ಶುಭ. ಶನಿ ದೇವಾಲಯಕ್ಕೆ ಭೇಟಿ ನೀಡಿ ತಿಲಾಭಿಷೇಕ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮಿಥುನ ರಾಶಿಯ ಚುರುಕುತನ, ಬುದ್ಧಿವಂತಿಕೆ ಮತ್ತು ಸಂವಹನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಚಟುವಟಿಕೆಗಳಲ್ಲಿ ಯಶಸ್ಸು ಕಾಣುವಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮಿಥುನ ರಾಶಿಯ ಜ್ಞಾನ, ಸಮತೋಲನ ಮತ್ತು ತಾಜಾತನದ ಸಂಕೇತ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಎಲೆಗಳಿಂದ ಆರತಿ ಮಾಡುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:03 ರಿಂದ 13:30 ಈ ಸಮಯದಲ್ಲಿ ಕಾರ್ಯ ನಡೆಸುವುದು, ಮಾತುಕತೆ ಆರಂಭಿಸುವುದು, ವ್ಯವಹಾರ ಸಂವಾದಗಳು, ಕುಟುಂಬ ನಿರ್ಧಾರಗಳು ಎಲ್ಲವೂ ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರಿಗೆ ಭಾವನಾತ್ಮಕ ಶಕ್ತಿ, ಮನಸ್ಸಿನ ತಾಜಾತನ ಹಾಗೂ ಒಳನೋಟದ ಬೆಳವಣಿಗೆ ಹೆಚ್ಚಾಗುವ ದಿನ. ನಿಮ್ಮ ಮನಸ್ಸು ಇಂದು ಅತಿಯಾದ ಸಂವೇದನೆಯಿಂದ ಕೂಡಿದೆ. ಆದರೆ ಅದೇ ಸಂವೇದನೆ ನಿಮಗೆ ಜನಗಳ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಚಂದ್ರನ ಪ್ರಭಾವದಿಂದ ಮನೆಯಲ್ಲಿ, ಕೆಲಸದಲ್ಲಿ, ಸಂಬಂಧಗಳಲ್ಲಿ ಶಾಂತಿ, ಆತ್ಮೀಯತೆ ಮತ್ತು ಆದರದ ವಾತಾವರಣ ನಿರ್ಮಾಣವಾಗಬಹುದು. ಹಳೆಯ ಕೆಲಸಗಳನ್ನು ಮುಕ್ತಾಯಿಸಲು, ಕುಟುಂಬದ ವಿಚಾರಗಳಿಗೆ ಗಮನ ಕೊಡಲು, ಮನೆಯಲ್ಲಿ ಶಾಂತಿ ಮತ್ತು ಸಮತೋಲನ ಕಾಯ್ದುಕೊಳ್ಳಲು ಈ ಶನಿವಾರ ಸಹಾಯಕ. ಮನಸ್ಸಿನಲ್ಲಿ ಕೆಲವೊಮ್ಮೆ ಅಲೆಮಾಲೆ ಭಾವನೆಗಳು, ಹಳೆಯ ನೆನಪುಗಳು ಅಥವಾ ಅಸ್ಥಿರತೆ ಕಂಡರೂ ನಿಮ್ಮ ಧೈರ್ಯ ಮತ್ತು ಆಳವಾದ ಚಿಂತನೆ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಇಂದು ನೀವು ನಿಮ್ಮ ಭಾವನೆ ಮತ್ತು ಬುದ್ಧಿವಂತಿಕೆಯ ನಡುವಿನ ಸಮತೋಲನವನ್ನು ಸಾಧಿಸಿದರೆ ದಿನ ಯಶಸ್ವಿಯಾಗುತ್ತದೆ. ಮನೆ ಮಂದಿ, ಭಾವನೆಗಳು, ಹೃದಯ ಸ್ಪರ್ಶಿ ವಿಷಯಗಳೊಂದಿಗೆ ನೀವು ಹೆಚ್ಚಾಗಿ ಕೇಂದ್ರೀಕರಿಸುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕಟಕ ರಾಶಿಯವರು ಇಂದು ಸಹೋದ್ಯೋಗಿಗಳ ನೆರವು, ಹಿರಿಯರ ಸಲಹೆ ಮತ್ತು ಕಾರ್ಯದಲ್ಲಿ ಸಮನ್ವಯತೆಯಿಂದ ಯಶಸ್ಸಿನತ್ತ ಸಾಗುವಿರಿ. ತಂಡದೊಂದಿಗೆ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನ. ನಿಮ್ಮ ನಿಜಾದ ಪ್ರಯತ್ನಗಳು ಮತ್ತು ಮೃದು ಸ್ವಭಾವದಿಂದ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡುತ್ತದೆ. ಕೆಲವರಿಗೆ ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸಲು ಅವಕಾಶ ಸಿಗಬಹುದು. ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳು ಬರಬಹುದು. ಆದರೆ ಭಯಪಡಬೇಡಿ, ಅದನ್ನು ನಿಮ್ಮ ಶಾಂತ ಮನೋಭಾವದಿಂದ ನಿಭಾಯಿಸಬಹುದು. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಇಂದು ಕೆಲವು ಗುರುತುಗಳು, ಸೂಚನೆಗಳು ಬರಬಹುದು. ಆದರೆ ತಕ್ಷಣದ ನಿರ್ಧಾರ ಬೇಡ. ವಿಶ್ಲೇಷಣೆ ಮಾಡಿ ಮುಂದಿನ ಹೆಜ್ಜೆ ಇಡಿ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಗ್ರಾಹಕರ ನಂಬಿಕೆ, ಬಾಕಿ ಹಣಗಳ ವಾಪಸ್ಸು ಮತ್ತು ಹೊಸ ವಿತರಕರೊಂದಿಗೆ ಚರ್ಚೆಗಳಿಗೆ ಸೂಕ್ತ. ಆದರೆ ದೊಡ್ಡ ಹೂಡಿಕೆಗಳಿಗೆ ಇಂದು ಉತ್ತಮ ದಿನವಲ್ಲ. ಆದ್ದರಿಂದ ಮಿತವ್ಯಯ ಮತ್ತು ಚಿಂತನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ಕುರಿತು ನೋಡಿದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಸ್ಥಿತಿ. ಕುಟುಂಬಕ್ಕೆ, ಮನೆಗೆ, ಮನೆ ಮಂದಿಯ ಅಗತ್ಯಗಳಿಗೆ ಕೆಲವು ಖರ್ಚುಗಳು ಆಗಬಹುದು. ಮನೆ ಅಲಂಕರಣ, ಆಹಾರ ಪದಾರ್ಥ, ವಾಹನ ಅಥವಾ ಮಕ್ಕಳ ಸಂಬಂಧಿತ ಖರ್ಚುಗಳು ಕಾಣಬಹುದು. ಆದರೆ ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯುವ ಯೋಗ ಇದೆ. ಚಂದ್ರನ ಪ್ರಭಾವದಿಂದ ಇಂದು ಹಣಕಾಸಿನ ವ್ಯವಹಾರಗಳು ಭಾವನಾತ್ಮಕವಾಗಿ ತೋರುವ ಸಾಧ್ಯತೆ ಇದೆ. ಆದ್ದರಿಂದ ತಾಳ್ಮೆಯಿಂದ ವಿಚಾರಪೂರಿತವಾಗಿ ನಿರ್ಧಾರ ಮಾಡುವುದು ಅಗತ್ಯ. ಸಾಲದ ವ್ಯವಹಾರಗಳಲ್ಲಿ ಇಂದು ಯಾವ ರೀತಿಯ ತುರ್ತು ನಿರ್ಧಾರ ಕೂಡ ತೆಗೆದುಕೊಳ್ಳಬೇಡಿ. ಹಿರಿಯರ ಸಲಹೆ ಅನುಸರಿಸಿದರೆ ಹಣಕಾಸು ಸುಧಾರಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೈಹಿಕ ಶಕ್ತಿಯೊಂದಿಗೆ ಭಾವನಾತ್ಮಕ ಆರೋಗ್ಯಕ್ಕೂ ವಿಶೇಷ ಗಮನ ಅಗತ್ಯ. ಚಂದ್ರನ ಚಲನೆಯ ಪರಿಣಾಮವಾಗಿ ಇಂದು ನೀರು ಸಂಬಂಧಿತ ಸಮಸ್ಯೆಗಳು, ಜೀರ್ಣಕ್ರಿಯೆ, ಹೊಟ್ಟೆನೋವು, ಕೈಕಾಲುಗಳಲ್ಲಿ ಭಾರದ ಅನುಭವ ಅಥವಾ ನಿದ್ರಾಹೀನತೆ ಕಾಣಬಹುದು. ಉಪಶಮನಕ್ಕಾಗಿ ಇಂದು ತಣ್ಣನೆಯ ಆಹಾರ, ಹೆಚ್ಚಿನ ನೀರು ಮತ್ತು ಮನಃಶಾಂತಿಯನ್ನು ನೀಡುವ ಆಹಾರ ಪದಾರ್ಥಗಳನ್ನು ಸೇವಿಸಿ. ಧ್ಯಾನ, ಸಡಿಲ ಉಸಿರಾಟ ವ್ಯಾಯಾಮ, ಮೃದುವಾದ ನಡೆ ಹಾಗೂ ಚಂದ್ರನ ಬೆಳಕಿನಲ್ಲಿ ಕೆಲವು ಕ್ಷಣ ತಂಗುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇಂದು ಅತಿಯಾದ ಚಿಂತೆಯಿಂದ ದೂರವಿರಿ. ಭಾವನಾತ್ಮಕ ತೊಂದರೆ ಕಂಡರೆ ಸಂಗಾತಿ ಅಥವಾ ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿ.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇವತ್ತು ಅತ್ಯಂತ ಸ್ನೇಹಮಯ ದಿನ. ನಿಮ್ಮ ಮಾತಿನ ಮೃದುತೆ, ಸಹಾನುಭೂತಿ ಮತ್ತು ಮನಸ್ಸಿನ ಸೌಮ್ಯತೆ ಸುತ್ತಲಿನವರನ್ನು ಆಕರ್ಷಿಸುತ್ತದೆ. ಮನೆಯಲ್ಲಿ ಶಾಂತಿ, ಹೃದಯ ಸ್ಪರ್ಶಿ ಸಂವಾದಗಳು, ಕುಟುಂಬದ ಒಗ್ಗಟ್ಟು ಹೆಚ್ಚಾಗುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ ನಡೆಯುತ್ತದೆ. ಪರಸ್ಪರ ವಿಶ್ವಾಸ, ಪ್ರೀತಿ ಮತ್ತು ಸಹಾನುಭೂತಿ ಹೆಚ್ಚಾಗುತ್ತವೆ. ಮಕ್ಕಳೊಂದಿಗೆ ಕಾಲ ಕಳೆಯಲು ಇದು ಉತ್ತಮ ದಿನ. ಕೆಲವರಿಗೆ ಕುಟುಂಬದಿಂದ ಸಂತೋಷದ ಸುದ್ದಿ, ಆಹ್ವಾನ ಅಥವಾ ಅತಿಥಿಗಳ ಭೇಟಿ ಸಂಭವಿಸಬಹುದು. ಹಿರಿಯರ ಆರೋಗ್ಯ, ಅವರ ಸಲಹೆ, ಆಶೀರ್ವಾದಗಳು ಇಂದು ನಿಮಗೆ ಆತ್ಮಶಕ್ತಿ ನೀಡುತ್ತವೆ. ವೀಕ್ಷಕರೇ, ನೀವು ಚಂದ್ರನ ಪ್ರಭಾವ ಪ್ರಬಲವಾಗಿರುವ ಈ ಶನಿವಾರ ಆಧ್ಯಾತ್ಮಿಕತೆಯ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸುವುದು ಅತ್ಯಂತ ಮುಖ್ಯ. ಸಂಜೆ ಅಥವಾ ಬೆಳಿಗ್ಗೆ ಶಾಂತವಾಗಿರುವ ಸಮಯದಲ್ಲಿ ಧ್ಯಾನ, ಜಪ ಅಥವಾ ಮನಃಶಾಂತಿಗೆ ಸಹಾಯಕವಾದ ಪ್ರಾರ್ಥನೆಗಳನ್ನು ಪಠಿಸುವುದು ಶುಭ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಚಂದ್ರನಿಗೆ ಅರ್ಪಣೆ ಮಾಡುವುದು ಉತ್ತಮ. ಧರ್ಮಸ್ಥಳಕ್ಕೆ ಆಹಾರ ದಾನ ಮಾಡುವುದು, ಅನಾಥ ಮಕ್ಕಳಿಗೆ ಆಹಾರ ಅಥವಾ ಬಟ್ಟೆ ನೀಡುವುದು ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಸಂಕೇತ. ಇದು ಮನಃಶಾಂತಿ, ಸೌಮ್ಯತೆ ಮತ್ತು ಸಮತೋಲನವನ್ನು ನೀಡುತ್ತದೆ. ಇಂದು ನಿಮ್ಮ ಒಳನೋಟ ಹಾಗೂ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿಗೆ ಹೋಲುವ ಹಾಲು ಬಿಳಿ. ಇದು ಶುದ್ಧತೆ, ಶಾಂತಿ ಹಾಗೂ ಮನಸ್ಸಿನ ಸಮತೋಲನವನ್ನು ಕೊಡುತ್ತದೆ. ಈ ಬಣ್ಣದ ಉಡುಪು ಅಥವಾ ವಸ್ತುಗಳನ್ನು ಬಳಕೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:35. ಈ ಸಮಯದಲ್ಲಿ ದೇವತಾ ಪೂಜೆ, ಕುಟುಂಬ ಚರ್ಚೆಗಳು, ಹಣಕಾಸಿನ ಯೋಜನೆಗಳು ಅಥವಾ ಹೊಸ ಕಾರ್ಯಾರಂಭ ಶುಭ ಫಲಕಾರಿಯಾಗುತ್ತದೆ. ಮನಸ್ಸಿನ ಸ್ಪಷ್ಟತೆ, ದೈಹಿಕ ಚೈತನ್ಯ ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಗೌರವ ಮತ್ತು ಶಕ್ತಿಯೊಂದಿಗೆ ದಿನವನ್ನು ಆರಂಭಿಸುವಿರಿ. ಸೂರ್ಯನ ಪ್ರಭಾವದಿಂದ ನಿಮ್ಮ ನಾಯಕತ್ವ, ಧೈರ್ಯ ಮತ್ತು ಬುದ್ಧಿವಂತಿಕೆಯು ಹೆಚ್ಚುವುದು. ನೀವು ಮಾತನಾಡುವ ಮಾತು, ಮಾಡುವ ಕಾರ್ಯ ಮತ್ತು ತೆಗೆದುಕೊಳ್ಳುವ ತೀರ್ಮಾನಗಳು ಸುತ್ತಲಿನವರಿಗೆ ಪ್ರೇರಣೆ ನೀಡುವಂತೆ ಇರುತ್ತವೆ. ಹಳೆಯ ಕಾರ್ಯಗಳಿಗೆ ಅಂತಿಮ ರೂಪ ನೀಡಲು, ಹೊಸ ಕಾರ್ಯಕ್ರಮಗಳಿಗೆ ಸ್ಪಷ್ಟವಾಗಿ ಯೋಜನೆ ರೂಪಿಸಲು ಇಂದು ಉತ್ತಮ ಕಾಲ. ನಿಮ್ಮ ತೇಜಸ್ಸು ಮತ್ತು ಚೈತನ್ಯ ಇಂದು ನೀವು ಹೋಗುವ ಎಲ್ಲೆಡೆ ಗುರುತಿಸಿಕೊಳ್ಳುತ್ತದೆ. ಕೆಲವು ಒತ್ತಡದ ಸಂದರ್ಭಗಳಿದ್ದರೂ ನಿಮ್ಮ ಗಂಭೀರತೆ ಮತ್ತು ಬಲಿಷ್ಠ ನಿಲುವಿನಿಂದ ಅವನ್ನು ನಿಭಾಯಿಸಬಲ್ಲಿರಿ. ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಪರ್ಕ, ಒಡನಾಡಿಗಳ ಮೆಚ್ಚುಗೆ ಮತ್ತು ಹೊಸ ಅವಕಾಶಗಳ ಬಾಗಿಲು ಇಂದು ತೆರೆಯಬಹುದು. ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಯೋಗ್ಯವಾದ ಪರಿಶೀಲನೆ ನಡೆಸಿ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ಪ್ರಕಾಶಮಾನ. ನಿಮ್ಮ ನಾಯಕತ್ವ ಗುಣಗಳು ಹಿರಿಯರು, ಸಹೋದ್ಯೋಗಿಗಳ ಮೇಲೆ ಚೆನ್ನಾಗಿ ಪರಿಣಾಮ ಬೀರುತ್ತವೆ. ಕೆಲಸಗಳನ್ನು ಸಮಯಕ್ಕೆ, ಕ್ರಮಬದ್ಧವಾಗಿ ಮತ್ತು ಉನ್ನತ ಮಟ್ಟದಲ್ಲಿ ಮಾಡಲು ಸಾಧ್ಯವಾಗುತ್ತದೆ. ಹಿರಿಯರಿಂದ ಹೊಣೆಗಾರಿಕೆ ಅಥವಾ ಪ್ರಶಂಸೆ ಗಳಿಸುವ ಸಾಧ್ಯತೆ ಇದೆ. ಹೊಸ ಕಾರ್ಯ ಮಾರ್ಗಗಳಲ್ಲಿ ನಿಮಗೆ ನೇತೃತ್ವ ವಹಿಸುವ ಆಹ್ವಾನವೂ ಬರಬಹುದು. ಉದ್ಯೋಗ ಬದಲಾವಣೆಯ ಯೋಗ ಇರುವವರಿಗೆ ಇಂದು ಒಳ್ಳೆಯ ಸುದ್ದಿಗಳು, ಸಂದರ್ಶನದ ಅವಕಾಶ ಅಥವಾ ಶಿಫಾರಸು ಬರಬಹುದು. ವ್ಯವಹಾರಸ್ಥರಿಗೆ ಇಂದು ವಿಸ್ತರಣೆ ಯೋಚನೆ, ಹೊಸ ಯೋಜನೆಗಳು ಮತ್ತು ಲಾಭದಾಯಕ ಒಪ್ಪಂದಗಳ ದಿನ. ಖರ್ಚು ಲಾಭ ವಿವರಗಳನ್ನು ಗಮನಿಸಿ ಕೈ ಹಾಕಿದರೆ ಉತ್ತಮ ಫಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ, ಪ್ರಗತಿ ಹಾಗೂ ಹೊಸ ಹಣ ಪ್ರವಾಹದ ಸೂಚನೆ ಕಾಣಬಹುದು. ಹಳೆಯ ಬಾಕಿ ಹಣಗಳು ವಾಪಸ್ಸಾಗುವ ಸಾಧ್ಯತೆ ಹೆಚ್ಚು. ಇಂದು ಸೂರ್ಯನ ಅನುಗ್ರಹದಿಂದ ಧೈರ್ಯ ಹೆಚ್ಚಿರುವುದರಿಂದ ಹಣ ಹೂಡಿಕೆ ಅಥವಾ ಆಸ್ತಿ ವಿಚಾರಗಳಲ್ಲಿ ಚಿಂತನೆ ಮಾಡಬಹುದು. ಆದರೆ ಅಂತಿಮ ತೀರ್ಮಾನವನ್ನು ಇಂದು ತೆಗೆದುಕೊಳ್ಳದೆ ಹಿರಿಯರ ಸಲಹೆಯ ಮೇರೆಗೆ ಮುಂದುವರಿಯುವುದು ಒಳಿತು. ಕುಟುಂಬದ ಅವಶ್ಯಕತೆಗಳಿಗೆ ಅಲ್ಪ ಖರ್ಚುಗಳಾಗಬಹುದು. ವ್ಯಾವಹಾರಿಕ ವ್ಯವಹಾರಗಳಿಂದ ಲಾಭ ಬರಬಹುದು. ಮಿತವ್ಯಯ, ನಿಯಂತ್ರಿತ ವೆಚ್ಚ ಮತ್ತು ಸ್ಪಷ್ಟ ಹಣಕಾಸು ಯೋಜನೆ ಇಂದು ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನದ ಶಕ್ತಿ ಉತ್ತಮವಾಗಿದ್ದರೂ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದು, ತಲೆನೋವು, ಕಣ್ಣುಗಳಿಗೆ ಅಲ್ಪ ತಳಿವು ಅಥವಾ ರಕ್ತದ ಒತ್ತಡದ ಏರಿಳಿತ ಕಂಡುಬರಬಹುದು. ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ಸ್ವಲ್ಪ ಕಾಲ ನಿಲ್ಲುವುದು ಆರೋಗ್ಯಕ್ಕೆ ಉತ್ತಮವಾದರೂ ಮಧ್ಯಾಹ್ನದ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗಬೇಡಿ. ನೀರು ಮತ್ತು ದ್ರವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದು ಶ್ರೇಷ್ಠ. ಮನಸ್ಸಿನಲ್ಲಿ ಅಲ್ಪ ಕೋಪ, ಆತುರ ಅಥವಾ ಒತ್ತಡ ಇರಬಹುದು. ಯೋಗ, ಪ್ರಾಣಾಯಾಮ ಮತ್ತು ಸಮತೋಲನ ಆಹಾರ ಆರೋಗ್ಯವನ್ನು ಸುಧಾರಿಸುತ್ತದೆ. ಹೃದಯ, ಹೊಟ್ಟೆ
ಹಾಗೂ ಜಠರಕ್ಕೆ ಸಂಬಂಧಿಸಿದ ಅಂಶಗಳಲ್ಲಿ ಎಚ್ಚರಿಕೆ ಅವಶ್ಯಕ. ವಿನಾಯಕನ ಪೂಜೆ ಅಥವಾ ಸೂರ್ಯನ ಸ್ತೋತ್ರ ಪಠಣ ಮಾನಸಿಕ ನೆಮ್ಮದಿ ಕೊಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಗೌರವ, ಮಮತೆ ಮತ್ತು ಸ್ಪಷ್ಟ ಸಂವಾದದ ಅಗತ್ಯವಿದೆ. ನಿಮ್ಮ ನೇರ ನಡವಳಿಕೆ ಕೆಲವರಿಗೆ ಕಠಿಣವಾಗಿ ಅನಿಸಬಹುದಾದ್ದರಿಂದ ಮಿತವಚನ ಪಾಲಿಸುವುದು ಸೂಕ್ತ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆ, ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆಗಳು ಇಂದು ಸಾರ್ಥಕವಾಗುತ್ತವೆ. ಮಕ್ಕಳ ಬಗ್ಗೆ ಸಂತೋಷದ ಸುದ್ದಿ, ವಿದ್ಯಾಭ್ಯಾಸ ಅಥವಾ ಸ್ಪರ್ಧಾ ಕ್ಷೇತ್ರದಲ್ಲಿ ಸಾಧನೆ ಸಾಧ್ಯ. ಹಿರಿಯರ ಸಲಹೆ ಇಂದು ಬಹುಮುಖ್ಯ. ಸ್ನೇಹಿತರೊಂದಿಗೆ ಸೌಹಾರ್ದ ವಾತಾವರಣ, ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ನಿರ್ಮಾಣ. ವೀಕ್ಷಕರೇ, ನೀವು ಇವತ್ತಿನ ಶನಿವಾರದ ದಿನವು ಸೂರ್ಯ ಶನಿಗಳ ಸಂಯುಕ್ತ ಪ್ರಭಾವ ಹೊಂದಿರುವುದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಸೂರ್ಯನ ಆರಾಧನೆ, ಆದಿತ್ಯ ಹೃದಯ ಸ್ತೋತ್ರ ಪಠಣ ಅಥವಾ ಸೂರ್ಯನಿಗೆ ನೀರಿನ ಅರ್ಪಣಾ ಕರ್ತವ್ಯ ಮಾಡಿ. ಶನಿಗ್ರಹ ಶಮನಕ್ಕಾಗಿ ಕಾರ್ಯಸಾಧಕರಿಗೆ ದಾನ, ಬಡವರಿಗೆ ಅನ್ನದಾನ ಅಥವಾ ಕರ್ಪೂರದ ಅಗ್ನಿಹೋಮ ಮಾಡುವುದು ಉತ್ತಮ. ಓಂ ಆದಿತ್ಯಾಯ ನಮಃ ಮತ್ತು ಓಂ ನೀಲಾಂಜನ ಸಮಾಭಾಸಂ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿ. ದೇವಾಲಯದಲ್ಲಿ ಕೆಂಪು ಅಥವಾ ಕೇಸರಿ ಹೂವಿನ ಅರ್ಪಣೆ ಮಾಡಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಪ್ರಭಾವದ ಸಂಕೇತ. ಇದು ನಾಯಕತ್ವ, ಬಲ, ಚೈತನ್ಯ ಮತ್ತು ಹೊಸ ಆರಂಭಕ್ಕೆ ಅನುಕೂಲದ ಸಂಖ್ಯೆ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣವು ನಿಮ್ಮ ಚೈತನ್ಯ, ತೇಜಸ್ಸು ಮತ್ತು ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಇಂದು ಬಹುಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ 12:30 ರವರೆಗೆ. ಈ ಸಮಯದಲ್ಲಿ ಯಾವ ಕಾರ್ಯ ಮಾಡಿದರೂ ಅದಕ್ಕೆ ಉತ್ತಮ ಫಲ ಸಿಗುವ ಸಾಧ್ಯತೆ. ದೇವತಾ ಪೂಜೆ, ವ್ಯವಹಾರ ನಿರ್ಧಾರಗಳು ಹಾಗೂ ಕುಟುಂಬ ಚಟುವಟಿಕೆಗಳಿಗೆ ಅತ್ಯಂತ ಶುಭ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾ ಶಕ್ತಿ, ಯೋಜನೆಗಳ ನಿಖರತೆ ಮತ್ತು ಕಾರ್ಯಪದ್ಧತಿಯಲ್ಲಿ ತೋರಿಸುವ ಶಿಸ್ತಿನಿಂದ ದಿನವನ್ನು ಫಲಪ್ರದವಾಗಿ ಮುನ್ನಡೆಸುವಿರಿ. ನಿಮ್ಮೊಳಗಿನ ಪರಿಶೀಲನೆ, ಸುಗಮ ಚಿಂತನೆ ಮತ್ತು ತರ್ಕಶಕ್ತಿಯು ಇಂದು ಅತ್ಯಂತ ತೀಕ್ಷ್ಣವಾಗಿರುತ್ತದೆ. ಶನಿವಾರದ ಶನಿಗ್ರಹನ ಪ್ರಭಾವವು ನಿಮ್ಮಲ್ಲಿ ಗಂಭೀರತೆ ಹಾಗೂ ಜವಾಬ್ದಾರಿಯ ಭಾವನೆ ಹೆಚ್ಚಿಸುತ್ತದೆ. ಹಳೆಯ ಕೆಲಸಗಳನ್ನು ಸುದೃಢವಾಗಿ ಮುಗಿಸುವ, ಹೊಸ ಕಾರ್ಯಗಳಿಗೆ ನೆಲೆ ಕಟ್ಟಿ ಮುಂದುವರಿಯುವ ಮತ್ತು ನಿಮ್ಮ ಜ್ಞಾನವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ದಿನ ಇಂದು. ಅನಾವಶ್ಯಕ ಚಿಂತೆಯಿಂದ ದೂರವಿರಿ, ಏಕೆಂದರೆ ನಿಮಗೆ ಬೇಕಾದ ಫಲಗಳನ್ನು ಪಡೆಯಲು ಗ್ರಹಗಳು ಸಂಪೂರ್ಣ ಸಹಕಾರ ನೀಡುತ್ತಿವೆ. ಸೂಕ್ಷ್ಮ ವಿಚಾರಗಳನ್ನು ವಿಶ್ಲೇಷಿಸುವಲ್ಲಿ ಇಂದು ನೀವು ಪರಿಣಿತರಂತೆ ಕಾರ್ಯನಿರ್ವಹಿಸುತ್ತೀರಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಒಂದೊಂದು ಅಂಶವನ್ನು ಸೂಕ್ತವಾಗಿ ತೂಗಿ ನೋಡಿ ಮುನ್ನಡೆಯುವುದು ನಿಮಗೆ ಯಶಸ್ಸಿನ ದಾರಿಯನ್ನು ತೆರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಗಂಭೀರ ಮತ್ತು ಗುರಿ ನಿರ್ದೇಶಿತ ಕಾರ್ಯಪ್ರವೃತ್ತಿಯ ದಿನ. ಅಧಿಕಾರಿಗಳೊಂದಿಗೆ ಸಂವಾದಗಳು ಉತ್ತಮ ದಿಕ್ಕಿನಲ್ಲಿ ಸಾಗಬಹುದು. ನಿಮ್ಮ ಕೆಲಸದ ಶೈಲಿ, ಶಿಸ್ತಿನ ನಡೆ ಮತ್ತು ಸಮಯ ಪಾಲನೆಯು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲವು ಮಂದಿಗೆ ಹೊಸ ಹೊಣೆಗಾರಿಕೆ ಅಥವಾ ಹೊಸ ಕಾರ್ಯಪದ್ಧತಿಯ ಪರಿಚಯವಾಗುವ ಸಾಧ್ಯತೆ ಇದೆ. ಸಂಖ್ಯೆ, ಲೆಕ್ಕಪತ್ರ, ದಾಖಲೆ ಪತ್ರ, ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಇಂದು ನಿಖರವಾಗಿ ಮುಗಿಸಬಹುದು. ಸೂಕ್ಷ್ಮ ದೋಷಗಳನ್ನು ಗುರುತಿಸಿ ಸರಿಪಡಿಸುವಲ್ಲಿ ನಿಮ್ಮ ಬುದ್ಧಿಶಕ್ತಿ ತಕ್ಷಣ ಸಹಕಾರ ನೀಡುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಸೂಚನೆಗಳು ದೊರೆಯುವ ಸಾಧ್ಯತೆ ಇದೆ. ಸಂದರ್ಶನಗಳಲ್ಲಿ ನಿಮ್ಮ ಜ್ಞಾನ, ಶಿಸ್ತಿನ ನಡವಳಿಕೆ ಮತ್ತು ಪರಿಶೀಲನಾ ಶಕ್ತಿ ಉತ್ತಮ ಫಲ ನೀಡಬಹುದು. ಉದ್ಯಮಿಗಳಿಗೆ ಇಂದು ವ್ಯವಹಾರ ಮಾರ್ಗದರ್ಶಕ ದಾಖಲೆಗಳು, ಬಾಕಿ ಹಣ ಸಂಗ್ರಹಣೆ ಮತ್ತು ಹೊಸ ಒಪ್ಪಂದಗಳ ಪರಿಶೀಲನೆ ಮಾಡಲು ಅತ್ಯುತ್ತಮ ಸಮಯ. ಪಾಲುದಾರಿಕೆ ವಿಷಯಗಳಲ್ಲಿ ವಿಶ್ಲೇಷಣೆ ಮತ್ತು ಎಚ್ಚರಿಕೆಯ ನಡೆ ಲಾಭಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಇರುವಂತೆಯೇ ಎಚ್ಚರಿಕೆಯು ಅತ್ಯಂತ ಅಗತ್ಯ. ಅನಿರೀಕ್ಷಿತ ಸಣ್ಣ ಪುಟ್ಟ ಖರ್ಚುಗಳ ಸಂಭವವಿದೆ, ಆದರೆ ಅವನ್ನು ಸರಿಯಾದ ಯೋಜನೆಯ ಮೂಲಕ ನಿಯಂತ್ರಿಸಬಹುದು. ಹಳೆಯ ಹೂಡಿಕೆಗಳಿಂದ ಅಲ್ಪ ಲಾಭ ಸಿಗುವ ಸಾಧ್ಯತೆ ಇದೆ, ಆದರೆ ಇಂದು ಹೊಸ ಹಣಕಾಸು ಯೋಜನೆಗಳು, ಹೊಸ ಬಂಡವಾಳ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳನ್ನು ಪ್ರಾರಂಭಿಸುವುದು ಶುಭಕರವಲ್ಲ. ಕುಟುಂಬದ ಕೆಲವು ಅಗತ್ಯ ಖರ್ಚುಗಳು ನಿಮ್ಮನ್ನು ಮುಂದಿಟ್ಟುಕೊಳ್ಳಬಹುದು, ವಿಶೇಷವಾಗಿ ಆರೋಗ್ಯ ಮತ್ತು ಮನೆಗೆ ಸಂಬಂಧಿಸಿದ ಖರ್ಚುಗಳು. ಆದ್ದರಿಂದ ಮಿತವ್ಯಯ ಮತ್ತು ವಿವೇಕದ ಬಳಕೆ ಅವಶ್ಯಕ. ರಾಜ್ಯಾದ್ಯಂತ ಸಾಗುವ ವ್ಯವಹಾರಗಳಲ್ಲಿ ಅಥವಾ ವ್ಯಾಪಾರಿಕ ಚಟುವಟಿಕೆಗಳಲ್ಲಿ ಅಲ್ಪ ಲಾಭದ ಸೂಚನೆಗಳಿವೆ. ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ವಹಿಸಿದರೆ ಮುಂದೆ ಉಂಟಾಗುವ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಹೆಚ್ಚು ಎಚ್ಚರಿಕೆ ಅಗತ್ಯ.
ದೈಹಿಕ ಶ್ರಮ ಅಥವಾ ಅತಿಯಾದ ಓಡಾಟ ತಪ್ಪಿಸಲು ಪ್ರಯತ್ನಿಸಿ. ಬೆನ್ನು, ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ. ಒದ್ದಾಡುವ ಕೆಲಸಗಳಲ್ಲಿ ವಿರಾಮ ನೀಡಿ. ಹಸಿವು ಇದ್ದಾಗ ಮಾತ್ರ ಆಹಾರ ಸೇವಿಸಿ. ಮಸಾಲೆ, ಎಣ್ಣೆಯುಕ್ತ ಆಹಾರದ ಸೇವನೆ ಕಡಿಮೆ ಮಾಡಿ. ನೀರಿನ ಸೇವನೆ ಹೆಚ್ಚಿಸಿ. ಮನೋಸ್ಥಿತಿಯಲ್ಲಿ ಅಲ್ಪ ಗದರಿಕೆ, ಚಿಂತೆ ಅಥವಾ ಮಾನಸಿಕ ಒತ್ತಡ ಕಂಡುಬರುವ ಸಾಧ್ಯತೆ ಇದೆ. ಶನಿವಾರದ ಪರಿಣಾಮದಿಂದ ಇದು ಹೆಚ್ಚಾಗಬಹುದು. ಯೋಗ, ಧ್ಯಾನ, ತುಸು ನಡಿಗೆ ಹಾಗೂ ಪ್ರಕೃತಿಯ ಮಧ್ಯೆ ಕೆಲವು ನಿಮಿಷಗಳ ಸಮಯ ಕಳೆಯುವುದು ಉತ್ತಮ. ಔಷಧೀಯ ಸ್ನಾನ, ಎಣ್ಣೆ ಮಸಾಜ್ ಅಥವಾ ಹಸಿ ಸಸ್ಯಾಹಾರ ಸೇವನೆಯಿಂದ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಮಾತು ಮತ್ತು ನಡೆ ಎಚ್ಚರಿಕೆಯಿಂದ ಇರಲಿ. ಅನಾವಶ್ಯಕ ವಾದ ವಿವಾದಕ್ಕೆ ಕಾರಣವಾಗಬಾರದು. ಮನೆಯ ಹಿರಿಯರೊಂದಿಗೆ ಗಂಭೀರ ವಿಚಾರಗಳ ಬಗ್ಗೆ ಸಂವಾದ ನಡೆಯಬಹುದು. ಇದಕ್ಕೆ ನಿಮ್ಮ ಶಾಂತ, ವಿವೇಕಿ ಮತ್ತು ಗೌರವಪೂರ್ಣ ನಡವಳಿಕೆಯೇ ಪರಿಹಾರ. ವಿವಾಹಿತರ ಸಂಬಂಧದಲ್ಲಿ ಇಂದು ಆತ್ಮೀಯತೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಮನದಾಳದ ಮಾತುಕತೆ ನಡೆಯುತ್ತದೆ. ಕೌಟುಂಬಿಕ ನಿರ್ಧಾರಗಳನ್ನು ಒಟ್ಟಿಗೆ ತೀರ್ಮಾನಿಸುವ ಸಂದರ್ಭ ಬರುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿಗಳು ಕಾಣಬಹುದು. ಇವರ ಶಿಕ್ಷಣ, ಪ್ರತಿಭೆ ಅಥವಾ ಕ್ರೀಡಾ ಚಟುವಟಿಕೆಗಳಲ್ಲಿ ಪ್ರಗತಿ ಕಂಡುಬರುತ್ತದೆ. ಸ್ನೇಹಿತರರಿಂದ ಕೆಲವು ಸಹಾಯ, ಪ್ರೋತ್ಸಾಹ ಅಥವಾ ಸಲಹೆ ದೊರೆಯಬಹುದು. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ತೈಲಾಭಿಷೇಕ, ದಾನ, ಜಪ ಇತ್ಯಾದಿಗಳು ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಮನಃಶಕ್ತಿ ಹೆಚ್ಚಿಸಲು ಸಹಕಾರಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ವಿಶೇಷ ಫಲಕಾರಿಯಾಗುತ್ತದೆ. ಶನಿವಾರದಂದು ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು, ಕಪ್ಪು ಬಟ್ಟೆ, ಕಬ್ಬಿಣದ ವಸ್ತುಗಳು ಅಥವಾ ಆಹಾರ ದಾನ ಮಾಡುವುದು ಶನಿಗ್ರಹದ ಅಶುಭ ಪರಿಣಾಮಗಳನ್ನು ಶಮನಗೊಳಿಸುತ್ತದೆ. ಮನೆಯ ದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸುವುದು ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ, ಚುರುಕುತನ ಮತ್ತು ಲಾಜಿಕ್ಗಳ ಸಂಕೇತ. ಕನ್ಯಾ ರಾಶಿಯವರಿಗೆ ಇದು ಇಂದು ಗಮನ, ನಿಯಂತ್ರಣ ಮತ್ತು ಯಶಸ್ವಿಯಾದ ಕಾರ್ಯ ಸಾಧನೆಗೆ ಬೆಂಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಜ್ಞಾನ, ಶಾಂತಿ ಮತ್ತು ವೃದ್ಧಿಯ ಪ್ರತೀಕ. ಹಸಿರು ಬಣ್ಣದ ಉಡುಪು, ಹಸಿರು ಹೂವುಗಳು ಅಥವಾ ಹಸಿರು ವಸ್ತುಗಳ ಬಳಕೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಕಾರ್ಯಾರಂಭ, ದೇವರ ಪೂಜೆ, ಹಣಕಾಸು ನಿರ್ಧಾರಗಳು ಮತ್ತು ಮುಖ್ಯ ಸಂವಾದಗಳನ್ನು ನಡೆಸುವುದು ಅತ್ಯಂತ ಫಲಕಾರಿ. ಈ ವೇಳೆಯಲ್ಲಿ ಮನಃಶಕ್ತಿ, ಏಕಾಗ್ರತೆ ಮತ್ತು ಗುರಿಯ ನಿಶ್ಚಲತೆಯು ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಸೌಂದರ್ಯ ಬೋಧ ಮತ್ತು ಕಾಳಜಿಯ ಮನೋಭಾವದಿಂದ ದಿನವನ್ನು ಆರಂಭಿಸುತ್ತೀರಿ. ಶುಕ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಶಾಂತತೆ, ಪ್ರೀತಿಯ ಸ್ಪಂದನೆ ಮತ್ತು ಕಲೆ ಸಂಗೀತದ ಆಸಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮಾತನಾಡುವ ಶೈಲಿ, ನಡವಳಿಕೆ ಮತ್ತು ನಡೆನುಡಿ ಸುತ್ತಮುತ್ತಲವರಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸುತ್ತದೆ. ಇಂದು ಹಳೆಯ ಯೋಜನೆಗಳನ್ನು ಸರಿಪಡಿಸುವುದು ಅಥವಾ ಹೊಸ ರೀತಿಯಲ್ಲಿ ಆಲೋಚನೆ ಮಾಡುವ ದಿನ. ಸಂಬಂಧಗಳು, ಕೆಲಸ, ಹಣಕಾಸು ಎಲ್ಲದರಲ್ಲಿಯೂ ಸಮತೋಲನ ಸಾಧಿಸಲು ಇದು ಉತ್ತಮ ದಿನ. ನ್ಯಾಯಪಾಲನೆ, ಶಾಂತ ಚಿಂತನೆ ಮತ್ತು ಸಹಕಾರ ನಿಮಗೆ ಯಶಸ್ಸು ತರುತ್ತವೆ. ಕಲಾತ್ಮಕ ಚಟುವಟಿಕೆ, ಮನೆಯಲ್ಲಿ ಅಲಂಕಾರ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಇದು ಒಳ್ಳೆಯ ಯೋಗ. ನಿಮ್ಮ ಮನಸ್ಸು ಇಂದು ನಯವಾದ ಮತ್ತು ಸಹಜವಾದ ಪರಿಹಾರಗಳನ್ನು ಕಂಡುಕೊಳ್ಳಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಸಮತೋಲನದ ನಡೆ ಅತ್ಯಂತ ಅಗತ್ಯ. ಸಹೋದ್ಯೋಗಿಗಳೊಂದಿಗೆ ಸಹಕಾರ, ಸೌಮ್ಯ ಸಂಭಾಷಣೆ ಮತ್ತು ಮಿತವಚನವನ್ನು ಪಾಲಿಸಿದರೆ ನೀವು ದೊಡ್ಡ ಅಡೆತಡೆಗಳನ್ನು ಸುಲಭವಾಗಿ ನಿಭಾಯಿಸಲಿರಿ. ಕೆಲಸದಲ್ಲಿ ಹಿರಿಯರಿಂದ ಶ್ಲಾಘನೆ ಅಥವಾ ಹೊಸ ಸಲಹೆಗಳನ್ನು ಪಡೆಯುವಿರಿ. ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ದಿನ. ಕಲಾವಿದರು, ವಿನ್ಯಾಸಕರು, ಬರಹಗಾರರು, ಪ್ರಸಾರ ವಿಭಾಗದವರು ಇವತ್ತು ಸ್ಫೂರ್ತಿಯಿಂದ ಕೆಲಸ ಮಾಡುವಿರಿ. ವ್ಯವಹಾರಿಕ ಕ್ಷೇತ್ರದಲ್ಲಿ ಇವತ್ತು ಹೊಸ ಗ್ರಾಹಕರ ಪರಿಚಯ, ಹಳೆಯ ಗ್ರಾಹಕರ ಮರುಸಂಪರ್ಕ ಮತ್ತು ಒಳ್ಳೆಯ ಒಪ್ಪಂದಗಳ ಸಾಧ್ಯತೆ ಇದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರು ಇಂದು ಯೋಗ್ಯ ಸೂಚನೆಗಳನ್ನು ಪಡೆಯಬಹುದು. ಆದರೆ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎಲ್ಲಾ ಮಾಹಿತಿಯನ್ನು ಸಮತೋಲನದ ದೃಷ್ಟಿಯಿಂದ ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸು ಇವತ್ತು ಸ್ಥಿರವಾಗಿದ್ದರೂ ಜಾಗ್ರತೆ ಅಗತ್ಯ.
ಶುಕ್ರನ ಪ್ರಭಾವದಿಂದ ಅಲಂಕಾರ, ಸೌಂದರ್ಯ, ಉಡುಪು ಅಥವಾ ಮನೆಯ ವಸ್ತುಗಳ ಖರೀದಿ ಮಾಡುವ ಮನಸ್ಸು ಬರುತ್ತದೆ. ಆದರೆ ಅನಗತ್ಯ ವೆಚ್ಚಗಳನ್ನು ತಪ್ಪಿಸಬೇಕು. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಬರುವ ಸೂಚನೆ ಇದೆ. ಕುಟುಂಬದ ಖರ್ಚು ಹೆಚ್ಚಾಗಬಹುದು. ವಿಶೇಷವಾಗಿ ಮನೆ, ಅಲಂಕಾರ ಅಥವಾ ವಾಹನಕ್ಕೆ ಸಂಬಂಧಿಸಿದ ವೆಚ್ಚಗಳು ತಲೆದೋರುವ ಸಾಧ್ಯತೆ. ಸಾಲದ ವ್ಯವಹಾರಗಳಲ್ಲಿ ನಿಧಾನವಾಗಿ ನಡೆದುಕೊಳ್ಳಿ. ವ್ಯಾಪಾರಿಗಳಿಗೆ ಹಣದ ಚಲಾವಣೆ ಇವತ್ತು ಉತ್ತಮವಾಗಿ ನಡೆಯುತ್ತದೆ. ಆದರೆ ಹೊಸ ಹೂಡಿಕೆ ಇವತ್ತು ವೇಗದಲ್ಲಿ ಮಾಡಬೇಡಿ. ಹಿರಿಯರ ಸಲಹೆ ಇಲ್ಲದೆ ಬೃಹತ್ ಮೊತ್ತ ಹೂಡಿಕೆ ಮಾಡಲು ಯತ್ನಿಸಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಕುರಿತು ಬಂದರೆ ಇಂದು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಕಂಡರೂ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು, ತಲೆನೋವು ಅಥವಾ ದೇಹದಲ್ಲಿ ಶಕ್ತಿಹೀನತೆ ಕಾಣಬಹುದು. ಶುಕ್ರನ ಪ್ರಭಾವದಿಂದ ಇವತ್ತು ಮನಸ್ಸು ಸಂವೇದನಾಶೀಲವಾಗಿರಬಹುದು. ಕೋಪ ಅಥವಾ ಆತಂಕ ತಲೆದೋರಬಹುದು. ಯೋಗ, ಧ್ಯಾನ ಅಥವಾ ಹಸಿರು ಪ್ರಕೃತಿಯಲ್ಲಿ ಸ್ವಲ್ಪ ಹೊತ್ತು ನಡೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನೀರು ಹೆಚ್ಚು ಕುಡಿಯುವುದು ಮತ್ತು ಹಗುರಾದ ಆಹಾರ ಇವತ್ತು ಉಪಯುಕ್ತ. ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಅಲರ್ಜಿ ಅಥವಾ ರಕ್ತದ ಒತ್ತಡದ ಸಣ್ಣ ಏರಿಳಿತವಿರಬಹುದು. ಸೂರ್ಯನ ಬೆಳಕಿನಲ್ಲಿ ಅತಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಪರ್ಕದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ವಿಷಯಗಳಲ್ಲಿ ಇವತ್ತು ಸಮತೋಲನ ಮತ್ತು ಶಾಂತ ಸಂಭಾಷಣೆ ಅತ್ಯಂತ ಮುಖ್ಯ. ಪತ್ನಿ, ಪತಿ ಜೊತೆ ಹೃದಯಸ್ಪರ್ಶಿ ಮಾತುಕತೆ ನಡೆಯಬಹುದು. ಹಳೆಯ ಭಿನ್ನಾಭಿಪ್ರಾಯಗಳಿಗೆ ಇವತ್ತು ಪರಿಹಾರ ಸಿಗಬಹುದು. ಕುಟುಂಬದ ಸದಸ್ಯರಿಗೆ ನಿಮ್ಮ ಉಪಸ್ಥಿತಿ ಇವತ್ತು ಬಹಳ ಅಗತ್ಯವಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ, ಹಿರಿಯರ ಆರೋಗ್ಯ, ಮನೆಯ ನಿರ್ಧಾರ ಎಲ್ಲದರಲ್ಲೂ ನಿಮ್ಮ ಅಭಿಪ್ರಾಯ ಇವತ್ತು ಗೌರವ ಪಡೆಯುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇವತ್ತು ಆಪ್ತ ಕ್ಷಣಗಳು, ಸಂವಾದ ಮತ್ತು ಪರಸ್ಪರ ಗೌರವದ ವಾತಾವರಣ ದೊರೆಯಬಹುದು. ದೂರದಲ್ಲಿರುವವರೊಂದಿಗೆ ಸಂಭಾಷಣೆ ಧೈರ್ಯವನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಇಂದಿನ ಶನಿವಾರ ಶನಿಗ್ರಹನ ಪ್ರಭಾವವನ್ನು ಸಮತೋಲನಗೊಳಿಸಲು ಇವತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಬಹಳ ಉಪಯುಕ್ತ. ಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ದಯಾ ಸೇವೆಯನ್ನು ಮಾಡುವುದು ಅತ್ಯಂತ ಶುಭ. ಓಂ ಶನಿಶ್ಚರಾಯ ನಮಃ ಅಥವಾ ಓಂ ನೀಲಾಂಜನ ಸಮಾಭಾಸಂ ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಬಹುದು. ಶನಿಗೆ ತಿಲದ ದೀಪ ಹಚ್ಚುವುದು, ಕಪ್ಪು ಎಳ್ಳಿನ ದಾನ ಅಥವಾ ಅಗತ್ಯವಿರುವವರಿಗೆ ಆಹಾರ ವಿತರಿಸುವುದು ಅತ್ಯಂತ ಶುಭಕಾರಕ. ಅದರೊಂದಿಗೆ ಶನಿದೇವರ ಸನ್ನಿಧಿಯಲ್ಲಿ ಶಾಂತ ದೀಪಾರಾಧನೆ ಇವತ್ತು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಅದೃಷ್ಟ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಂದರ್ಯ, ಪ್ರೀತಿ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಶುಕ್ರನ ಆಶೀರ್ವಾದ ಇವತ್ತು ಈ ಸಂಖ್ಯೆಯ ಮೂಲಕ ನಿಮ್ಮ ಜೀವನಕ್ಕೆ ಶಾಂತಿ ಮತ್ತು ಪ್ರಗತಿಯನ್ನು ತರಬಲ್ಲದು. ಅದೃಷ್ಟ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ಬೆಳವಣಿಗೆ ಮತ್ತು ಹೃದಯದ ಶುದ್ಧತೆಯನ್ನು ತರುತ್ತದೆ. ಹಸಿರು ಬಣ್ಣದ ಉಡುಪು, ಹಸಿರು ಎಲೆಯ ಹೂವಿನ ಸೇವೆ ಇವತ್ತು ಆರೋಗ್ಯಕ್ಕೆ ಮತ್ತು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 11 ರಿಂದ 12 ರಿಂದ 15 ರವರೆಗೆ. ಈ ಸಮಯದಲ್ಲಿ ದೇವತಾ ಪೂಜೆ, ಮನೆ ವ್ಯವಹಾರ ನಿರ್ಧಾರಗಳು ಅಥವಾ ಹೊಸ ಕಾರ್ಯಾರಂಭ ಮಾಡುವುದರಿಂದ ಉತ್ತಮ ಫಲಗಳು ದೊರೆಯಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆಂತರಿಕ ಶಕ್ತಿ, ಗಾಢ ಚಿಂತನೆ ಮತ್ತು ತೀಕ್ಷ್ಣ ಬುದ್ಧಿಯೊಂದಿಗೆ ದಿನವನ್ನು ಆರಂಭಿಸುವಿರಿ. ನಿಮ್ಮ ಒಳಗಿನ ಅರಿವು, ಪರಿಶೀಲನೆ ಹಾಗೂ ಸತ್ಯಸಂಧತೆ ಇಂದು ನಿಮಗೆ ಮಾರ್ಗದರ್ಶಕ. ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಮನಸ್ಸು ಗಂಭೀರ, ಆಳವಾದ ಮತ್ತು ಸಂಪೂರ್ಣ ಕೇಂದ್ರೀಕೃತವಾಗಿರುತ್ತದೆ. ಹಳೆಯ ಸಂಗತಿಗಳ ಗುಪ್ತ ಸತ್ಯಗಳು ಹೊರಬರುವ ಸಾಧ್ಯತೆ ಇದೆ. ಹಳೆಯ ತಪ್ಪುಗಳನ್ನು ಸರಿಪಡಿಸುವುದು, ಬಾಕಿ ಉಳಿದ ಕಾರ್ಯಗಳನ್ನು ಮುಗಿಸುವುದು ಮತ್ತು ಹೊಸ ಜೀವನ ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವ ದಿನವಿದು. ನಿಮಗೆ ಎದುರಾಗುವ ಸಣ್ಣ ಒತ್ತಡಗಳು ಸಹ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗಬಹುದು. ಹೊಸ ಯೋಜನೆಗಳ ಬಗ್ಗೆ ಮನಸ್ಸಿನಲ್ಲಿ ಆಳವಾಗಿ ಯೋಚನೆ ನಡೆಯುವಂತಿದೆ. ಈ ದಿನ ನಿಮಗೆ ಆತ್ಮಪರಿಶೀಲನೆ, ತಂತ್ರಜ್ಞಾನಿಕ ಚಿಂತನೆ ಮತ್ತು ನಿರ್ಧಾರಗಳ ತೂಕಮಾಪನ ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಯಲ್ಲಿ ವೃಶ್ಚಿಕ ರಾಶಿಯವರು ಗಂಭೀರತೆ, ರಹಸ್ಯತೆಯ ಶೈಲಿ ಮತ್ತು ನಿಖರವಾದ ನಿರ್ಧಾರಗಳಿಂದ ಮೆಚ್ಚುಗೆಯಾಗುವಿರಿ. ಮೇಲಧಿಕಾರಿಗಳು ನಿಮ್ಮ ನಿಷ್ಠೆಯನ್ನು ಗುರುತಿಸುವರು. ಕೆಲಸದಲ್ಲಿ ಇರುವ ಕೆಲವು ಅಸ್ಪಷ್ಟತೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ತಾಂತ್ರಿಕ ಕ್ಷೇತ್ರ, ಸಂಶೋಧನೆ, ಹೂಡಿಕೆ, ಲೆಕ್ಕಪತ್ರ, ತನಿಖಾ ಕಾರ್ಯಗಳಲ್ಲಿ ಇರುವವರು ಇಂದು ಉತ್ತಮ ಫಲಿತಾಂಶ ಪಡೆಯುವಿರಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಆಳವಾದ ವಿಶ್ಲೇಷಣಾ ಶಕ್ತಿ ಇಂದು ಮುಖ್ಯ ಪಾತ್ರ ವಹಿಸುತ್ತದೆ. ವ್ಯಾಪಾರಗಳಲ್ಲಿ ಹೂಡಿಕೆ, ಹೊಸ ಪಾಲುದಾರಿಕೆ ಅಥವಾ ಮಹತ್ವದ ಮಾತುಕತೆಗಳಿದ್ದರೆ ಇಂದು ಪ್ರತಿಯೊಂದು ವಿವರವನ್ನು ನಿಖರವಾಗಿ ಪರಿಶೀಲಿಸುವುದು ಅಗತ್ಯ. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಹಿರಿಯರ ಸಲಹೆ ಅತ್ಯಂತ ಮುಖ್ಯ.
ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಕೆಲವು ಗೌಪ್ಯ ಮಾಹಿತಿ ಅಥವಾ ಅವಕಾಶಗಳು ಬಂದು ನಿಲ್ಲಬಹುದು. ಆದರೆ ತಡ ಮಾಡದೆ ತೀರ್ಮಾನ ಮಾಡಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಜಾಗರೂಕತೆ ಮತ್ತು ಮಿತವ್ಯಯ ಅಗತ್ಯ. ಅನಿರೀಕ್ಷಿತವಾಗಿ ಕೆಲವು ಹಳೆಯ ಬಾಕಿಗಳ ಪರಿಹಾರವಾಗಬಹುದು. ಹೂಡಿಕೆಯಿಂದ ಲಘು ಲಾಭ ದೊರೆಯಬಹುದು. ಕುಟುಂಬ ಸಂಬಂಧಿತ ಅಥವಾ ಆರೋಗ್ಯ ಸಂಬಂಧಿತ ಕೆಲವು ವ್ಯಯಗಳು ಸಾಧ್ಯ. ಆದ್ದರಿಂದ ನೀವು ಖರ್ಚಿನ ನಿಯಂತ್ರಣವನ್ನು ಪಾಲಿಸಬೇಕು. ಶನಿಗ್ರಹದ ಪ್ರಭಾವದಿಂದ ಹಣಕಾಸಿನಲ್ಲಿ ಪ್ರಮಾದವಾಗದಂತೆ ಪರಿಶೀಲನೆ ಅಗತ್ಯ. ಸಾಲ ನೀಡುವುದು ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡುವುದು ಶ್ರೇಷ್ಠವಲ್ಲ. ಬದಲಿಗೆ ಹಳೆಯ ಹೂಡಿಕೆಗಳನ್ನು ಸರಿಪಡಿಸುವುದು, ಬಾಕಿ ಬಿಲ್ಗಳನ್ನು ವಾಪಸ್ ಪಡೆಯುವುದು ಅಥವಾ ಹಣಕಾಸಿನ ದಾಖಲೆಗಳನ್ನು ಪಾರದರ್ಶಕಗೊಳಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶರೀರದ ರಕ್ತ ಸಂಚರಣೆ, ಸಂಧಿ, ತಲೆಭಾರ, ನಿದ್ರೆ ಕೊರತೆ ಮುಂತಾದ ಸಮಸ್ಯೆಗಳು ಕಾಣಬಹುದು. ಹೆಚ್ಚು ಕೆಲಸದಿಂದ ದೈಹಿಕ ಶ್ರಾಂತಿ ಉಂಟಾಗಬಹುದು. ತಿಳಿದಿರದ ಭಯ ಅಥವಾ ಆತಂಕವು ತಾತ್ಕಾಲಿಕವಾಗಿ ಕಂಡುಬರುವ ಸಾಧ್ಯತೆ ಇದೆ. ಇಂದು ಬಿಸಿಲಿನಲ್ಲಿ ಹೆಚ್ಚು ಕಾಲ ನಿಲ್ಲಬಾರದು. ತಣ್ಣನೆಯ ನೀರು, ಹಣ್ಣುಗಳು ಮತ್ತು ನೈಸರ್ಗಿಕ ಆಹಾರ ಸೇವನೆಯಿಂದ ಚೈತನ್ಯ ವೃದ್ಧಿಯಾಗುತ್ತದೆ. ಯೋಗ, ಧ್ಯಾನ ಹಾಗೂ ಉಸಿರಾಟಾಭ್ಯಾಸವು ಮನಸ್ಸಿನ ಗಾಢ ಒತ್ತಡವನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ವೃಶ್ಚಿಕ ರಾಶಿಯವರು ಇಂದು ನೀರಿನ ಅಂಶವಿರುವ ಚಿಕಿತ್ಸೆಗಳನ್ನು ಹಾಟ್ ವಾಟರ್ ಬಾತ್, ಸ್ನಾನ ಅನುಸರಿಸಿದರೆ ಶುದ್ಧೀಕರಣವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ಮಾತುಕತೆಗಳು ನಡೆಯಬಹುದಾದ ಸೂಚನೆ ಇದೆ. ನಿಮಗೆ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಸುವವರನ್ನು ದೂರವಿಡಿ. ಮಿತವಚನ ಮತ್ತು ತಾಳ್ಮೆಯಿಂದ ಮಾತನಾಡಿದರೆ ಕುಟುಂಬದಲ್ಲಿ ನೆಮ್ಮದಿ ಮೂಡುತ್ತದೆ. ಸಂಗಾತಿಯೊಂದಿಗೆ ಹೃದಯ ಸ್ಪರ್ಶಿ ಸಂವಾದ ನಡೆಯುವ ಸಾಧ್ಯತೆ ಇದೆ. ಹಿಂದಿನ ತಪ್ಪುಗಳನ್ನು ಪರಸ್ಪರ ಕ್ಷಮಿಸುವುದು, ನಂಬಿಕೆ ಹೆಚ್ಚಿಸುವುದು ಇಂದು ನಡೆಯಬಹುದು. ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ಅವರ ಸಲಹೆಗೆ ವಿಶೇಷ ಗಮನ ಕೊಡಬೇಕು. ಮಕ್ಕಳು ಅಥವಾ ಯುವಕರಿಗೆ ನೀವು ನೀಡುವ ಮಾರ್ಗದರ್ಶನ ಅವರು ತಪ್ಪು ಮಾರ್ಗಕ್ಕೆ ಹೋಗದಂತೆ ತಡೆಯುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಈ ದಿನ ಶನಿಗ್ರಹ ಮತ್ತು ಕುಜಗ್ರಹ ಎರಡರ ಸಂಯುಕ್ತ ಪ್ರಭಾವ ವೃಶ್ಚಿಕ ರಾಶಿಯ ಮೇಲೆ ಇರುವುದರಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಗತ್ಯ. ಓಂ ಕೇತು ಮಕರಕಾಯ ನಮಃ ಅಥವಾ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂಬ ಮಂತ್ರಗಳನ್ನು ಜಪಿಸುವುದು ಇಂದು ತೀವ್ರ ಒಳ್ಳೆಯ ಫಲ ನೀಡುತ್ತದೆ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿರಿ. ಕೂಲಿಕಾರರಿಗೆ ಬಟ್ಟೆ, ಎಣ್ಣೆ ಅಥವಾ ಆಹಾರ ದಾನ ಮಾಡಿದರೆ ಕರ್ಮದೋಷ ಶಮನಗೊಳ್ಳುತ್ತದೆ. ವೃಶ್ಚಿಕ ರಾಶಿಯವರಿಗಾಗಿ ಇಂದು ಕಪ್ಪು ಅಥವಾ ಗಾಢ ಕೆಂಪು ಹೂವುಗಳಿಂದ ಪೂಜೆ ಮಾಡಿದರೆ ನಷ್ಟ ನಿವಾರಣೆ ನಡೆಯುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ, ಪರಿವರ್ತನೆಯ ಮತ್ತು ಆಳವಾದ ಚಿಂತನೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿರ್ಧಾರಗಳು ಗಂಭೀರ ಮತ್ತು ಫಲಪ್ರದವಾಗುತ್ತವೆ. ಅದೃಷ್ಟದ ಬಣ್ಣ ಗಾಢ ಕೆಂಪು. ಈ ಬಣ್ಣದಲ್ಲಿ ಜಾಗೃತಿ, ಶಕ್ತಿ ಹಾಗೂ ರಕ್ಷಣಾತ್ಮಕ ಸ್ಪಂದನೆ ಇರುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ನೀವು ಮಾಡುವ ಕೆಲಸಗಳು ಎಷ್ಟೇ ಗಂಭೀರವಾದರೂ ಯಶಸ್ಸಿನ ದಿಕ್ಕಿಗೆ ತಿರುಗುತ್ತವೆ. ಮಾತುಕತೆ, ವ್ಯವಹಾರ, ತೀರ್ಮಾನ ಸಭೆಗಳು, ಪೂಜೆ ಎಲ್ಲಾ ಸೂಕ್ತ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಧನುರಾಶಿಯವರು ಜ್ಞಾನ, ಧೈರ್ಯ ಮತ್ತು ಆಸಕ್ತಿಯಿಂದ ದಿನವನ್ನು ಆರಂಭಿಸುವಿರಿ. ಗುರುಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಭರವಸೆ, ಹೊಸ ಕಲಿಕೆಗಳ ಕಡೆಗೆ ಒಲವು ಮತ್ತು ಆತ್ಮಿಕ ಚಿಂತನೆಯ ಚಳುವಳಿ ಹೆಚ್ಚುತ್ತದೆ. ನಿಮ್ಮ ವಿಚಾರಧಾರೆ ಇಂದು ವಿಶಾಲವಾಗಿರುತ್ತದೆ. ದೊಡ್ಡ ಗುರಿಗಳನ್ನು ಸಾಧಿಸಲು ಹೊಸ ಯೋಜನೆಗಳನ್ನು ರೂಪಿಸಬಹುದು. ಪ್ರಯಾಣದ ಯೋಗ ಹೆಚ್ಚು. ಕೆಲವು ಧನುರಾಶಿಯವರು ದೂರ ಪ್ರಯಾಣ ಅಥವಾ ಧಾರ್ಮಿಕ ಸ್ಥಳಗಳ ಭೇಟಿಗೆ ಯೋಜನೆ ಮಾಡುವ ಸಾಧ್ಯತೆ ಇದೆ. ಹೊಸ ವಿಷಯಗಳನ್ನು ತಿಳಿಯಲು ಪುಸ್ತಕ, ಗುರುಗಳ ಮಾರ್ಗದರ್ಶನ ಮತ್ತು ಆಧ್ಯಾತ್ಮದ ಕಡೆಗೆ ಒಲವು ಇರುವ ದಿನ. ಹೊಸ ಕಾರ್ಯಗಳ ಬಗ್ಗೆ ಆಶಾಭರವಿರುತ್ತದೆ. ಇಂದು ತೆಗೆದುಕೊಳ್ಳುವ ತೀರ್ಮಾನಗಳು ನಿಮ್ಮ ಮುಂದಿನ ದಾರಿಯನ್ನು ನಿಶ್ಚಯಿಸಬಲ್ಲವು. ಆದರೆ ಸ್ವಲ್ಪ ಜೋಪಾನ ಅಗತ್ಯ. ಯಾವುದೇ ಕೆಲಸವನ್ನು ಅತಿ ವೇಗವಾಗಿ ನಿರ್ಧರಿಸಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಪ್ರಗತಿ ಕಂಡುಬರುತ್ತದೆ. ಹಿರಿಯರಿಂದ ಸಲಹೆ ಸಿಗುವ ಸಾಧ್ಯತೆ ಇದೆ. ನೀವು ತೋರಿಸುವ ಸ್ಪಷ್ಟತೆಯ ಮಾತು, ವೀಕ್ಷಣಾ ಶಕ್ತಿ ಮತ್ತು ಜ್ಞಾನಮಯ ನಡೆ ನಿಮಗೆ ಉತ್ತಮ ಹೆಸರು ತರುತ್ತದೆ. ಪದೋನ್ನತಿ ಅಥವಾ ಹೊಸ ಹೊಣೆಗಾರಿಕೆಗಳ ಯೋಗವೂ ಇದೆ. ಶಿಕ್ಷಣ, ಕಾನೂನು, ಆಧ್ಯಾತ್ಮ, ಆಡಳಿತ, ಪ್ರವಾಸೋದ್ಯಮ, ಸಂಶೋಧನೆ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಪ್ರಯೋಜನ. ಹೊಸ ವಿಷಯ ಕಲಿಯುವ ಅವಕಾಶ ಬರುತ್ತದೆ.
ಉದ್ಯಮ ಮತ್ತು ವ್ಯಾಪಾರದಲ್ಲಿ ಇಂದು ವಿಸ್ತರಣೆ, ಹೊಸ ಒಪ್ಪಂದಗಳು ಮತ್ತು ದೂರದ ಗ್ರಾಹಕರೊಂದಿಗೆ ವ್ಯವಹಾರ ಸಾಧ್ಯ. ಆದಾಗ್ಯೂ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಸಂಪೂರ್ಣ ವಿವರ ಓದಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮುಖ್ಯ. ಹಣದ ಲಾಭದ ಯೋಗ ಇದ್ದರೂ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ಧಾರ್ಮಿಕ ಕಾರ್ಯಕ್ರಮಗಳು, ಮನೆ, ವಾಹನ, ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಇಂದು ಲಾಭದ ಸೂಚನೆ. ಆದರೆ ಹೊಸ ಹೂಡಿಕೆಗಳಿಗೆ ಇಂದು ಎದುರಾಗುವ ಅವಕಾಶಗಳನ್ನು ತಕ್ಷಣ ಸ್ವೀಕರಿಸಬೇಡಿ. ಚಿಂತನೆ ಮಾಡಿ, ಹಿರಿಯರ ಸಲಹೆ ಪಡೆದು ಬಳಿಕವೇ ನಿರ್ಧರಿಸಿ. ದೂರದ ವ್ಯಾಪಾರ ಅಥವಾ ದೇಶಾದ್ಯಂತದ ವ್ಯವಹಾರಗಳಲ್ಲಿ ಲಾಭ. ಬ್ಯಾಂಕ್ ಕೆಲಸಗಳು ಸುಗಮವಾಗುವ ದಿನ. ಹಣಕಾಸು ಯೋಜನೆಗಳನ್ನು ನವೀಕರಿಸುವ ಸೂಕ್ತ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಧ್ಯಮ ಫಲ. ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಮತ್ತು ಜೀರ್ಣಕ್ರಿಯೆಯ ಮೇಲೆ ಗಮನ ಹರಿಸಬೇಕು. ಅತಿಯಾಗಿ ಬಿಸಿ ತಿನಿಸುಗಳು ಅಥವಾ ಅಸ್ಥಿರ ಆಹಾರ ಬೇಡ. ನೀರು ಹೆಚ್ಚು ಕುಡಿಯಿರಿ. ಗುರುಗ್ರಹದ ಪ್ರಭಾವದಿಂದ ಮಾನಸಿಕ ಒತ್ತಡ ಹೆಚ್ಚಿರುವ ಸಾಧ್ಯತೆ. ಧ್ಯಾನ, ಪ್ರಾಣಾಯಾಮ ಅತ್ಯಂತ ಉಪಕಾರಿಯಾಗುತ್ತದೆ. ಬೆಳಗಿನ ಜಾವ ವ್ಯಾಯಾಮ ಮಾಡಿದರೆ ದೈಹಿಕ ಚೈತನ್ಯ ಜಾಸ್ತಿ. ದೀರ್ಘ ಪ್ರಯಾಣ ಇರುವವರು ಆರೋಗ್ಯದ ಮೇಲೆ ವಿಶೇಷ ಗಮನವಿರಲಿ. ಕಾಲು, ಕತ್ತು, ಬೆನ್ನು ಭಾಗದಲ್ಲಿ ಸ್ವಲ್ಪ ಜಂಜಾಟದ ಅನುಭವ ಇದ್ದರೂ ದೊಡ್ಡದು ಏನೂ ಅಲ್ಲ. ವಿಶ್ರಾಂತಿ ಸಾಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು, ಸಂವಾದ ಮತ್ತು ಸಂತೋಷದ ವಾತಾವರಣ. ಹಿರಿಯರ ಸಲಹೆ ಇಂದಿನ ದಿನ ನಿಮಗೆ ಅತ್ಯಂತ ಉಪಯುಕ್ತ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಂವಾದಗಳು ಹೆಚ್ಚು ಆಳವಾದವು. ಒಟ್ಟಿಗೆ ನಿರ್ಧಾರ ಕೈಗೊಳ್ಳುವುದು ಮನೆತನಕ್ಕೆ ಲಾಭ. ಅವಿವಾಹಿತರಿಗಾಗಿ ಇಂದು ಉತ್ತಮ ಪರಿಚಯ ಅಥವಾ ಸಂಬಂಧದ ಬಗ್ಗೆ ಮಾತುಕತೆ ನಡೆಯುವ ಯೋಗ. ಸ್ನೇಹಿತರೊಂದಿಗೆ ಸಂತೋಷದ ಭೇಟಿ. ಮಕ್ಕಳಿಗೆ ಹೊಸ ಅಧ್ಯಯನದಲ್ಲಿ ಪ್ರಗತಿ ಹಾಗೂ ಅವರ ವಿಚಾರದಲ್ಲಿ ಹೆಮ್ಮೆಗೊಳ್ಳುವ ಸೂಚನೆ. ಕುಟುಂಬದಲ್ಲಿ ಸತ್ಯಸಂಧತೆ ಮತ್ತು ಗೌರವದಿಂದ ನಡೆದುಕೊಳ್ಳುವುದು ಅಗತ್ಯ. ವೀಕ್ಷಕರೇ, ನೀವು ಈ ಶನಿವಾರ ಧನುರಾಶಿಯವರು ಗುರುಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ತೊಡಗುವುದರಿಂದ ಶಾಂತಿ ಮತ್ತು ಬೆಳಕು ದೊರೆಯುತ್ತದೆ. ಧಾರ್ಮಿಕ ಗ್ರಂಥ ಪಠಣ, ಪೂಜಾ ವಿಧಿ ಅಥವಾ ಗುರುಗಳ ಆಶೀರ್ವಾದ ಪಡೆಯುವುದು ಅತ್ಯುತ್ತಮ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ, ಬೆಲ್ಲ, ತುಪ್ಪದ ದಾನ ಇಂದು ಅತ್ಯಂತ ಪುಣ್ಯಕರ. ಮಂದಿರದಲ್ಲಿ ದೀಪಾರಾಧನೆ ಮಾಡಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿ, ಜ್ಞಾನ, ಸಮತೋಲನ ಮತ್ತು ವಿಶ್ವಾಸದ ಪ್ರತೀಕ. ನಿಮ್ಮ ಜ್ಞಾನ ಇವತ್ತು ನಿಮಗೆ ಎಕ್ಸ್ಪ್ಯಾಂಡ್. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುದ್ಧತೆ ಮತ್ತು ಬೆಳಕಿನ ಸಂಕೇತ. ಹಳದಿ ಉಡುಪು ಅಥವಾ ಹಳದಿ ಹೂ ಅರ್ಪಣೆ ಉತ್ತಮ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳು ಯಶಸ್ಸನ್ನು ತರುತ್ತವೆ. ಧ್ಯಾನ, ಪೂಜೆ, ವ್ಯವಹಾರದ ನಿರ್ಧಾರ ಅಥವಾ ಹೊಸ ಯೋಜನೆಗಳ ಆರಂಭ ಈ ವೇಳೆಯಲ್ಲಿ ಅತ್ಯುತ್ತಮ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರು ತುಂಬಾ ಗಂಭೀರತೆ, ಕ್ರಮಶೀಲತೆ ಮತ್ತು ಜವಾಬ್ದಾರಿತ್ವದಿಂದ ದಿನವನ್ನು ನಡೆಸುವಿರಿ. ಶನಿಗ್ರಹನ ಪ್ರಭಾವ ಇಂದು ಅತ್ಯಂತ ಗಾಢವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಿಮ್ಮ ಚಿಂತನೆಗಳು ಆಳವಾದ ಆತ್ಮ ಪರಿಶೀಲನೆ ಮತ್ತು ಪ್ರಾಯೋಗಿಕ ನಿರ್ಧಾರಗಳತ್ತ ತಿರುಗುತ್ತವೆ. ಅನೇಕ ವಿಚಾರಗಳಲ್ಲಿ ನಿಮ್ಮ ತಾಳ್ಮೆ ಹಾಗೂ ಸ್ಥಿರಚಿತ್ತತೆ ಪರೀಕ್ಷೆಗೆ ಒಳಪಟ್ಟರೂ ನಿಮ್ಮ ದೃಢತೆಯೇ ಯಶಸ್ಸಿಗೆ ಕಾರಣವಾಗುತ್ತದೆ. ಹಳೆಯ ಕೆಲಸಗಳನ್ನು ಮುಗಿಸುವುದು, ಹೊಸ ಯೋಜನೆಗಳನ್ನು ಸಂಯೋಜಿತವಾಗಿ ಆರಂಭಿಸುವುದು ಅಥವಾ ಬಾಕಿ ಉಳಿದಿದ್ದ ದಾಖಲೆಗಳನ್ನು ಪರಿಶೀಲಿಸುವುದು, ಇದಕ್ಕಾಗಿ ಇಂದಿನ ದಿನ ಬಹಳ ಒಳ್ಳೆಯದು. ನಿಮ್ಮ ಮಾತು, ನಡವಳಿಕೆ ಮತ್ತು ತೀರ್ಮಾನಗಳು ಜನರಲ್ಲಿ ವಿಶ್ವಾಸ ಮೂಡಿಸುವಂತಹ ದಿನ. ಸುತ್ತಮುತ್ತಲಿನವರಲ್ಲಿಯೇ ಕೆಲವರು ನಿಮ್ಮ ಶಾಂತ, ಧೈರ್ಯಶೀಲ ಸ್ವಭಾವವನ್ನು ಗಮನಿಸಿ ನಿಮ್ಮ ಸಲಹೆಗಳನ್ನು ಕೇಳುವರು. ನಿಮ್ಮ ಒತ್ತಡ ನಿರ್ವಹಣೆಯ ಸಾಮರ್ಥ್ಯ ಇಂದಿನ ದಿನ ನಿಮಗೆ ವಿಶೇಷ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಅತ್ಯಂತ ಪರಿಶ್ರಮ ಮತ್ತು ಜವಾಬ್ದಾರಿತ್ವದ ದಿನ. ಅಧಿಕೃತ ಕಾರ್ಯಗಳಲ್ಲಿ ನಿಯಮಶೀಲತೆ, ಸಮಯ ಪಾಲನೆ ಮತ್ತು ಸೂಕ್ಷ್ಮ ವಿಮರ್ಶೆ ತುಂಬಾ ಮುಖ್ಯ. ಮೇಲಧಿಕಾರಿಗಳಿಂದ ನಿಮ್ಮ ನೈಪುಣ್ಯಕ್ಕೆ ಮೆಚ್ಚುಗೆ ಸಿಗಬಹುದು. ಹೊಸ ಹೊಣೆಗಾರಿಕೆಗಳು ನಿಮ್ಮ ಮುಂದಾಗಬಹುದು. ಇವು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಗತಿಯ ಬಾಗಿಲು ತೆರೆಯಲಿವೆ. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಒತ್ತಡ, ವಿಳಂಬ ಅಥವಾ ಗಂಭೀರ ವಿಷಯಗಳು ಎದುರಾಗಬಹುದು. ಆದರೆ ನಿಮ್ಮ ತಾಳ್ಮೆ ಮತ್ತು ವಿವೇಕ ವಸ್ತುಗಳನ್ನು ಸರಿಯಾದ ದಾರಿಗೆ ತರುತ್ತವೆ. ವೃತ್ತಿ ಬದಲಾವಣೆಯ ಯೋಚನೆ ಇರುವವರು ಇಂದು ಅಗತ್ಯ ಮಾಹಿತಿ ಸಂಗ್ರಹಿಸಲು
ಅಂಶಗಳನ್ನು ವಿಶ್ಲೇಷಿಸಲು ಉತ್ತಮ ದಿನ. ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಲೆಕ್ಕಪತ್ರಗಳ ಪರಿಶೀಲನೆ, ಹಣದ ಹರಿವಿನ ಸಮತೋಲನ, ಹಳೆಯ ಬಾಕಿ ಹಣ ವಾಪಸು ಪಡೆಯುವುದು ಮತ್ತು ಪಾಲುದಾರಿಕೆ ಸಂಬಂಧಿತ ವಿಚಾರಗಳಲ್ಲಿ ಹೆಚ್ಚು ಗಮನ ಕೊಡಬೇಕಿದೆ. ನಿಧಾನವಾಗಿ ನಡೆದರೂ ಗಂಭೀರವಾಗಿ ನಡೆದರೆ ಲಾಭ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಜಾಗೃತಿಯ ದಿನ. ಅನಿರೀಕ್ಷಿತ ಖರ್ಚುಗಳ ಸೂಚನೆ ಇದೆ. ವಿಶೇಷವಾಗಿ ಮನೆ, ವಾಹನ ಅಥವಾ ಆರೋಗ್ಯದ ವಿಷಯದಲ್ಲಿ ಇಂದು ದೊಡ್ಡ ಮೊತ್ತದ ಖರ್ಚು ಅಥವಾ ಹೊಸ ಹೂಡಿಕೆಗೆ ಕೈ ಹಾಕುವುದು ಸೂಕ್ತವಲ್ಲ. ಹಳೆಯ ಹೂಡಿಕೆಗಳು ನಿಧಾನವಾಗಿ ಉತ್ತಮ ಫಲ ನೀಡಬಹುದು. ಜಾಗೃತೆಯಿಂದ ಕಾರ್ಯ ಮಾಡಿದರೆ ಸಣ್ಣ ಪ್ರಮಾಣದ ಲಾಭಗಳಾಗುವ ಸಾಧ್ಯತೆ ಇದೆ. ಸಾಲದ ವ್ಯವಹಾರಗಳನ್ನು ದೂರವಿಡುವುದು ಶ್ರೇಷ್ಠ. ಹಣಕಾಸಿನ ವಿಚಾರದಲ್ಲಿ ಹಿರಿಯರು ಅಥವಾ ಪರಿಣಿತರ ಸಲಹೆ ಕೇಳಿದರೆ ಮಾರ್ಗದರ್ಶನ ಸಿಗುತ್ತದೆ. ಗ್ರಹಸ್ಥಿತಿ ಇಂದು ಹಣಕಾಸಿನಲ್ಲಿ ಎಚ್ಚರಿಕೆಯ ಅಗತ್ಯವಿರುವಂತೆ ಸೂಚಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶನಿಗ್ರಹದ ಪ್ರಭಾವದಿಂದ ಕೆಲವು ಮಂದಿಗೆ ದೈಹಿಕ ದೌರ್ಬಲ್ಯ, ಭುಜಕುತ್ತು ನೋವು, ಮೂಳೆ ಸಂಧಿ ನೋವು ಅಥವಾ ದೇಹದಲ್ಲಿ ಭಾರಿ ಶ್ರಮದ ಅನುಭವದ ಸಾಧ್ಯತೆ ಇದೆ. ಶರೀರಕ್ಕೆ ವಿಶ್ರಾಂತಿ ನೀಡುವುದು ಅತ್ಯಗತ್ಯ. ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ನಿಲ್ಲುವುದನ್ನು ಅಥವಾ ತಣ್ಣನೆಯ ಗಾಳಿಯಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ನೀರು ಹೆಚ್ಚು ಕುಡಿಯುವುದು, ತೂಕದ ಆಹಾರ ಸೇವನೆ ಮತ್ತು ಸಮಯಕ್ಕೆ ನಿದ್ರೆ ಅಗತ್ಯ. ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಔಷಧೀಯ ಸ್ನಾನ, ಎಣ್ಣೆ ಮಸಾಜ್ ಅಥವಾ ಹಗುರವಾದ ವ್ಯಾಯಾಮ ಆರೋಗ್ಯಕ್ಕೆ ಒಳಿತು. ಆರೋಗ್ಯದಲ್ಲಿ ನಿಯಮಶೀಲತೆ ಅನುಸರಿಸಿದರೆ ದಿನ ಯಶಸ್ವಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಮಿತವಚನ ಮತ್ತು ಶಾಂತ ನಡವಳಿಕೆ ತುಂಬಾ ಮುಖ್ಯ. ಮಾತಿನ ಗಂಭೀರತೆಯ ಕಾರಣದಿಂದ ಕೆಲವರಿಗೆ ನಿಮ್ಮ ಮಾತು ಕಟ್ಟುನಿಟ್ಟಾಗಿ ಭಾಸವಾಗಬಹುದು. ಸಣ್ಣ ವಿಷಯಗಳ ಬಗ್ಗೆ ವಾಗ್ವಾದ ತಪ್ಪಿಸಲು ಪ್ರಯತ್ನಿಸಿ. ಪತ್ನಿ, ಪತಿ ಜೊತೆ ಮಹತ್ವದ ವಿಚಾರಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಮನಸ್ಸಿನ ಭಾವನೆಗಳನ್ನು ಶಾಂತವಾಗಿ ಹಂಚಿಕೊಂಡರೆ ಉತ್ತಮ ಸಹಕಾರ ಸಿಗುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಮನಸ್ಸಿಗೆ ಶಾಂತಿಯಿಂದ ಕೂಡಿದ ತೃಪ್ತಿ ನೀಡುತ್ತದೆ. ಕುಟುಂಬದಲ್ಲಿ ಜವಾಬ್ದಾರಿಯನ್ನು ನೀವು ಸಂಭಾಳಿಸಬೇಕಾದ ದಿನ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಪ್ರಭಾವ ಬಹುಶಃ ಹೆಚ್ಚು ಇರುವುದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮಗೆ ಅತ್ಯಂತ ಅನುಕೂಲ. ಶನಿಗೆ ಅರ್ಚನೆ, ಜಪ, ದಾನ ಮತ್ತು ಶನಿಗ್ರಹ ಸಂಬಂಧಿತ ಪವಿತ್ರ ಕಾರ್ಯಗಳು ಶನಿವಾರದ ದೋಷಗಳನ್ನು ಶಮನಗೊಳಿಸುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಮನಸ್ಸಿಗೆ ಧೈರ್ಯ ನೀಡುತ್ತದೆ. ಎಳ್ಳಿನ ಎಣ್ಣೆಯ ದೀಪವನ್ನು ತಾಮ್ರ ಪಾತ್ರೆಯಲ್ಲಿ ಹಚ್ಚಿ ಶನಿಗೆ ಅರ್ಪಿಸುವುದು ಇಂದು ಶ್ರೇಷ್ಠ. ಕೂಲಿಕಾರರಿಗೆ ಅನ್ನ, ಬಟ್ಟೆ ಅಥವಾ ಕಪ್ಪು ವಸ್ತುಗಳ ದಾನ ಮಾಡುವುದರಿಂದ ಶನಿದೋಷ ಶಮನವಾಗುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸುವುದು ಶುಭ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ, ಶಿಸ್ತಿನ ನಿಯಮ, ಪರಿಶ್ರಮ ಮತ್ತು ನಿರಂತರತೆಯ ಸಂಕೇತ. ಈ ದಿನ ಯೋಜನೆಯೊಂದಿಗೆ ಕ್ರಮಬದ್ಧವಾಗಿ ನಡೆದುಕೊಂಡರೆ ಯೋಗಕ್ಷೇಮ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣವು ಗಂಭೀರತೆ, ಮನಃಶಾಂತಿ ಮತ್ತು ಕೇಂದ್ರೀಕರಣವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಆಭರಣ ಬಳಸಿದರೆ ದಿನದ ಸ್ಪಂದನೆಗಳು ಉತ್ತಮಗೊಳ್ಳುತ್ತವೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜೆ, ದಾನ, ವ್ಯವಹಾರ ಪ್ರಾರಂಭ ಅಥವಾ ಕುಟುಂಬ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ವಿಯಾಗುತ್ತದೆ. ಶನಿಗ್ರಹನ ಪ್ರಭಾವ ಈ ಸಮಯದಲ್ಲಿ ಶಾಂತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಶನಿವಾರದ ಗ್ರಹ ಸ್ಥಿತಿಯಲ್ಲಿ ಶನಿಗ್ರಹನ ಪ್ರಭಾವವು ಬಲವಾಗಿದ್ದು ಕುಂಭರಾಶಿಯವರು ಇಂದು ಗಂಭೀರತೆ, ಆಳವಾದ ಚಿಂತನೆ ಮತ್ತು ಜವಾಬ್ದಾರಿತ್ವದೊಂದಿಗೆ ದಿನವನ್ನು ಸಾಗಿಸುವಿರಿ. ನಿಮ್ಮ ಕಲ್ಪನಾ ಶಕ್ತಿ, ಬುದ್ಧಿವಂತಿಕೆ ಹಾಗೂ ಮಾನವೀಯ ಚಿಂತನೆಗಳು ಇಂದು ವಿಶೇಷವಾಗಿ ಮೆರೆದಾಡುವವು. ಕೆಲಸದ ವಿಷಯವಾಗಲಿ, ಮನೆ ಅಥವಾ ಸಾಮಾಜಿಕ ವಿಚಾರವಾಗಲಿ, ಜಾಣ್ಮೆ ಮತ್ತು ಸಮತೋಲನದ ನಡೆ ನಿಮಗೆ ಯಶಸ್ಸನ್ನು ತರುತ್ತದೆ. ಇಂದು ಹಳೆಯ ವಿಷಯಗಳ ಮರುಪರಿಶೀಲನೆ, ಬಾಕಿ ಉಳಿದ ಕೆಲಸಗಳನ್ನು ಮುಕ್ತಾಯಿಸುವುದು ಅಥವಾ ಹೊಸ ಯೋಜನೆಗಳಿಗೆ ರೂಪುರೇಷೆ ರಚಿಸುವ ದಿನ. ನಿಮ್ಮ ಮಾತು, ನಿರ್ಧಾರ ಮತ್ತು ನಡೆ ಇವುಗಳೆಲ್ಲವೂ ಇತರರ ಮೇಲೆ ಪ್ರಭಾವ ಬೀರುವುದರಿಂದ ಮಿತವಚನ ಮತ್ತು ಧೈರ್ಯದ ನಡೆ ಅತ್ಯಂತ ಅಗತ್ಯ. ಸಮಸ್ಯೆಗಳು ಬಂದರೂ ಅವುಗಳಿಗೆ ಅತಿಯಾದ ಚಿಂತೆ ಬೇಡ. ಶನಿಗ್ರಹವು ಪರೀಕ್ಷೆಯನ್ನು ಕೊಡುತ್ತದೆ, ಆದರೆ ಪರಿಶ್ರಮದಿಂದ ನಡೆದುಕೊಂಡವರಿಗೆ ದೊಡ್ಡ ಫಲವನ್ನು ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ
ಉದ್ಯೋಗದಲ್ಲಿ ನೀವು ತೋರಿಸುವ ಶಾಂತ ಮತ್ತು ಕ್ರಮಬದ್ಧ ನಡೆ ಹಿರಿಯರಿಗೆ ಮೆಚ್ಚುಗೆಯಾಗುತ್ತದೆ. ಇನ್ನು ಮುಖ್ಯವಾಗಿ ದಾಖಲೆ ಪತ್ರಗಳ ಪರಿಶೀಲನೆ, ಕಡತಗಳ ಸಿದ್ಧತೆ ಅಥವಾ ಹೊಣೆಗಾರಿಕೆಯ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ನಿಮ್ಮ ಪರಿಶೀಲನಾ ಸಾಮರ್ಥ್ಯ ಮತ್ತು ಸಮಯ ಪಾಲನೆ ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತದೆ. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಕೆಲ ಸೂಚನೆಗಳು ಅಥವಾ ಮಾಹಿತಿಗಳು ಇಂದು ಲಭ್ಯವಾಗಬಹುದು. ಆದರೆ ಅಂತಿಮ ತೀರ್ಮಾನಕ್ಕೆ ಧಾವಿಸಬೇಡಿ. ಇದು ವಿಚಾರಿಸುವ ದಿನ, ನಿರ್ಧಾರಗಳ ದಿನವಲ್ಲ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಲೆಕ್ಕಗಳು, ಬಾಕಿ ಹಣ ವಸೂಲಿ ಮತ್ತು ಹೊಸ ಪಾಲುದಾರಿಕೆಗಳ ಬಗ್ಗೆ ಯೋಚನೆ ಮಾಡುವುದಕ್ಕೆ ಉತ್ತಮ. ಹೊಸ ಒಪ್ಪಂದಕ್ಕೆ ಸಹಿ ಹಾಕಬೇಕಾದರೆ ಇಂದು ಸಂಪೂರ್ಣ ವಿಶ್ಲೇಷಣೆ ಮತ್ತು ಹಿರಿಯರ ಸಲಹೆ ತುಂಬಾ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಇದ್ದರೂ ಮಿತವ್ಯಯ ಆಗಬೇಕಾದ ದಿನ. ಅನಿರೀಕ್ಷಿತ ಖರ್ಚುಗಳು, ಮುಖ್ಯವಾಗಿ ಮನೆಯ ಮರುಪೂರೈಕೆ, ವಾಹನ ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳು ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಹಣದ ಬಳಕೆ ಒಳಿತು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟಿನ ಲಾಭ ದೊರೆಯಬಹುದು, ಆದರೆ ಹೊಸ ಹೂಡಿಕೆಗಳಿಗೆ ಇಂದು ಶುಭದಾಯಕ ಸಮಯವಲ್ಲ. ಸಾಲ ಕೊಡುವುದು, ಸಾಲ ಪಡೆಯುವುದು ಇವೆರಡೂ ಇಂದು ತಪ್ಪಿಸಿಕೊಳ್ಳಿ. ಕುಟುಂಬದ ಸಲಹೆಯಿಂದ ಹಣದ ವ್ಯವಸ್ಥೆ ಮಾಡಿದರೆ ಉತ್ತಮ ಫಲ. ರಾಜ್ಯ ಮಟ್ಟದ ವ್ಯಾಪಾರ ಅಥವಾ ಚಿಕ್ಕ ಮಟ್ಟದ ವ್ಯಾಪಾರಗಳಿಗೆ ಇಂದು ಮಧ್ಯಮ ಮಟ್ಟದ ಲಾಭದ ಯೋಗ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶನಿಗ್ರಹದ ಪ್ರಭಾವದಿಂದ ಶರೀರದಲ್ಲಿ ಸ್ವಲ್ಪ ಆಲಸ್ಯ, ಭಾರ ಅಥವಾ ತಣಿವು ಕಂಡುಬರಬಹುದು. ಬೆನ್ನು ನೋವು, ಕಾಲಿನ ನೋವು, ಸಂಧಿವಾತದ ಸಮಸ್ಯೆ ಇರುವವರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಇಂದು ತಣ್ಣನೆಯ ವಾತಾವರಣದಿಂದ ದೂರವಿರಿ. ಶೀತದ ಸಮಸ್ಯೆ, ಗಂಟಲು ನೋವು ಉಂಟಾಗುವ ಸಾಧ್ಯತೆ ಇದೆ. ನೀರು ಕುಡಿಯುವುದರಲ್ಲಿ ನಿಯಮ, ಪೋಷಕಾಂಶ ಇರುವ ಆಹಾರ ಸೇವನೆ, ಹಾಲು ಎಳ್ಳು ಬೆಲ್ಲದ ಉಪಯೋಗ ಆರೋಗ್ಯಕ್ಕೆ ಉತ್ತಮ. ಧ್ಯಾನ, ಹಸಿರು ಪ್ರದೇಶದಲ್ಲಿ ನಡಿಗೆ ಅಥವಾ ಶನಿವಾರದ ಉಪ್ಪು ಎಣ್ಣೆ ಸ್ನಾನ ಶರೀರದ ಭಾರವನ್ನು ಕಡಿಮೆ ಮಾಡುತ್ತದೆ. ಮನಸ್ಸಿನಲ್ಲಿ ಛಲ ಕಡಿಮೆಯಾಗಿದರೆ ಮಂತ್ರ ಜಪ, ಆಧ್ಯಾತ್ಮಿಕ ಅಧ್ಯಯನ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಷಯಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸ್ವಲ್ಪ ಗಂಭೀರ ಸಂವಾದಗಳು ನಡೆಯಬಹುದು. ಹಿರಿಯರ ಆರೋಗ್ಯ, ಮನೆಯ ವ್ಯವಸ್ಥೆ ಅಥವಾ ಹಣಕಾಸಿನ ವಿಷಯಗಳಲ್ಲಿ ಚರ್ಚೆಗಳು ನಡೆಯುವವು. ನಿಮ್ಮ ಶಾಂತ ಸಮನ್ವಯದ ನಡೆ ಮನೆಯಲ್ಲಿ ಸಮಾಧಾನವನ್ನು ತರುತ್ತದೆ. ವಿವಾಹಿತರಲ್ಲಿ ಸಂಗಾತಿಯೊಂದಿಗೆ ಆಳವಾದ ಮಾತುಕತೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮತ್ತು ಪರಸ್ಪರದ ಬಾಂಧವ್ಯ ಗಾಢವಾಗುವ ಸಂದರ್ಭ. ನಿಮ್ಮ ಗಂಭೀರತೆ, ಜವಾಬ್ದಾರಿತ್ವ ಇವುಗಳು ಸಂಗಾತಿಯ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕುಟುಂಬದ ಮಕ್ಕಳ ಅಧ್ಯಯನ, ಆರೋಗ್ಯ ಅಥವಾ ಭವಿಷ್ಯದ ಯೋಜನೆಗಳಿಗೆ ಗಮನ ಕೊಡಬೇಕಾದ ದಿನ. ಸ್ನೇಹಿತರಿಂದ ಸಹಯೋಗ ದೊರಕುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಶನಿವಾರ ಶನಿಗ್ರಹದ ದಿನವಾಗಿರುವುದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ತೈಲಾಭಿಷೇಕ, ಎಳ್ಳಿನ ಎಣ್ಣೆ ದೀಪದ ಪೂಜೆ ಅಥವಾ ಬಡವರಿಗೆ ಅನ್ನದಾನ ಮಾಡಿದರೆ ಶನಿಯ ಕೃಪೆ ದೊರೆಯುತ್ತದೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಅಥವಾ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಈ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸುವುದು ಅತಿ ಶುಭ. ಕುಳಿಯಲ್ಲಿ ಅಥವಾ ಸ್ನಾನದಲ್ಲಿ ಕಪ್ಪು ಎಳ್ಳು, ಬೇವು ಎಲೆಗಳನ್ನು ಬಳಸಿದರೆ ದೋಷ ನಿವಾರಣೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಬಲವನ್ನು ಪ್ರತಿನಿಧಿಸುತ್ತದೆ. ಜವಾಬ್ದಾರಿತ್ವ, ಪರಿಶ್ರಮ ಮತ್ತು ಗಂಭೀರತೆ ಇವುಗಳನ್ನು ನಿಮ್ಮೊಳಗೆ ಜಾಗೃತಗೊಳಿಸುತ್ತದೆ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣವು ಕುಂಭರಾಶಿಯವರಲ್ಲಿ ಶಾಂತಿ, ಸಮತೋಲನ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ವಸ್ತುಗಳನ್ನು ಬಳಸುವುದು ಶ್ರೇಷ್ಠ. ಶುಭ ಸಮಯ ಬೆಳಿಗ್ಗೆ 11 ರಿಂದ 12 ರಿಂದ 15 ರವರೆಗೆ. ಈ ಸಮಯದಲ್ಲಿ ಹಣಕಾಸು ವಿಚಾರಗಳು, ಕುಟುಂಬ ನಿರ್ಧಾರಗಳು ಹಾಗೂ ದೇವತಾ ಪೂಜೆಗಳು ಫಲಪ್ರದ. ಶನಿಯ ಶಾಂತ ಶಕ್ತಿ ಈ ಸಮಯದಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಆಂತರಿಕ ಸಂವೇದನೆ, ದಯೆ, ಕಲಾತ್ಮಕತೆ ಮತ್ತು ತಾಳ್ಮೆಯಿಂದ ದಿನವನ್ನು ಮುನ್ನಡೆಸುವಿರಿ. ನಿಮ್ಮ ಮನಸ್ಸು ಇಂದು ಹೆಚ್ಚು ಸೂಕ್ಷ್ಮ ಹಾಗೂ ಸ್ಪಂದನಶೀಲವಾಗಿರುತ್ತದೆ. ಯಾವುದೇ ವಿಷಯವನ್ನು ಆಳವಾಗಿ ಗ್ರಹಿಸುವ, ಭಾವನೆಗಳನ್ನು ಅರಿಯುವ ಮತ್ತು ಶಾಂತವಾಗಿ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಇಂದು ಹೆಚ್ಚಾಗಿರುತ್ತದೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಚಿಂತನಶೀಲತೆ, ಆಳವಾದ ವಿಚಾರ ಮತ್ತು ಆತ್ಮ ಪರಿಶೀಲನೆಗೆ ಹೆಚ್ಚಾದ ಅವಕಾಶ ದೊರಕುತ್ತದೆ. ಇಂದು ಸ್ವಲ್ಪ ಮೌನ, ಸ್ವಲ್ಪ ಏಕಾಂತ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಹಳೆಯ ತಪ್ಪುಗಳನ್ನು ಸರಿಪಡಿಸಲು, ಸಂಬಂಧಗಳನ್ನು ನಯಗೊಳಿಸಲು ಮತ್ತು ಕೆಲಸಗಳನ್ನು ನಿಧಾನವಾಗಿ ಆದರೆ ನಿಖರವಾಗಿ ಮುನ್ನಡೆಸಲು ಇದು ಉತ್ತಮ ದಿನ. ಹೊಸ ಕಲಾತ್ಮಕ ಚಿಂತನೆಗಳು, ಸಾಹಿತ್ಯ, ಸಂಗೀತ, ಅಧ್ಯಾತ್ಮ, ಯೋಗ ಅಥವಾ ಧ್ಯಾನದ ಕಡೆ ಹೆಚ್ಚಿನ ಆಕರ್ಷಣೆ ಕಾಣಬಹುದು.
ನಿಮ್ಮ ಮಾತುಗಳು ಇಂದು ಮೃದು ಮತ್ತು ಹೃದಯ ಸ್ಪರ್ಶಿಯಾಗಿರುವುದರಿಂದ ಸುತ್ತಲಿನವರು ನಿಮಗೆ ನಂಬಿಕೆ ಇಡುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ನಿಧಾನ, ವಿಧಾನಬದ್ಧ ಮತ್ತು ಜಾಣ್ಮೆಯ ಕ್ರಮವನ್ನು ಅನುಸರಿಸುವಿರಿ. ಹೊಸ ಕೆಲಸಗಳನ್ನು ಇಂದು ಪ್ರಾರಂಭಿಸುವಲ್ಲಿ ಸ್ವಲ್ಪ ಜಾಗರೂಕತೆ ಅಗತ್ಯ. ನಿಮ್ಮ ಕಲಾತ್ಮಕತೆ, ಕಲ್ಪನೆ ಮತ್ತು ಸಮಸ್ಯೆ ಪರಿಹಾರ ಶಕ್ತಿ ಇಂದು ಉತ್ತಮ ಫಲ ನೀಡುತ್ತವೆ. ಹಿರಿಯರಿಂದ ಸಲಹೆ ದೊರೆಯಬಹುದು. ಕೆಲವು ನಿರ್ಧಾರಗಳನ್ನು ಮುಂದೂಡಬೇಕಾದ ಪರಿಸ್ಥಿತಿಯೂ ಬರಬಹುದು. ತಾಳ್ಮೆಯಿಂದ ನಡೆದುಕೊಳ್ಳಿ. ಹೆಚ್ಚು ಮಾತಾಡದೆ ಕೆಲಸದ ಗುಣಮಟ್ಟದಿಂದ ನಿಮ್ಮ ಕಾರ್ಯಕ್ಷಮತೆಯನ್ನು ಸಾಬೀತುಪಡಿಸಿ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ವ್ಯವಹಾರ ಸಂಬಂಧಿತ ದಾಖಲೆಗಳ ತಿದ್ದುಪಡಿ, ಹಳೆಯ ಗ್ರಾಹಕರೊಂದಿಗೆ ಪುನಃ ಸಂಪರ್ಕ ಸಾಧನೆ ಮತ್ತು ಬಾಕಿ ಬಿಲ್ಲುಗಳ ನಿವಾರಣೆ ಮಾಡಲು ಉತ್ತಮ ದಿನ. ಹೊಸ ಪಾಲುದಾರಿಕೆ, ಹೊಸ ಹೂಡಿಕೆ ಅಥವಾ ದೊಡ್ಡ ವ್ಯವಹಾರಗಳನ್ನು ಇಂದು ಕೈಗೊಳ್ಳುವುದು ತಪ್ಪಿಸಿ. ಸ್ವಲ್ಪ ವಿಳಂಬ ನಿಮ್ಮನ್ನು ನಷ್ಟದಿಂದ ದೂರ ಇಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಿತವ್ಯಯ ಮತ್ತು ಜವಾಬ್ದಾರಿತ್ವ ಅಗತ್ಯ. ಅನಿರೀಕ್ಷಿತ ಸಣ್ಣ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ಮನೆ, ಮಕ್ಕಳ ಅಗತ್ಯಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ಸೂಚನೆ ಇದೆ, ಆದರೆ ಹೊಸ ಹೂಡಿಕೆ ಮಾಡಬೇಡಿ. ಸಾಲ, ಉದಾರ ವ್ಯವಹಾರಗಳನ್ನು ದೂರವಿಡಿ. ಇಂದು ಖರೀದಿಗಳು ಅಗತ್ಯಕ್ಕೆ ಮಾತ್ರ ಸೀಮಿತವಾಗಿರಲಿ. ಮನೆಯ ಆಂತರಿಕ ಸರಕು, ವಾಹನದ ಸೇವೆ ಅಥವಾ ಗೃಹ ಕಾರ್ಯಕ್ಕೆ ಸಂಬಂಧಿಸಿದ ಹಣಕಾಸಿನ ಚಟುವಟಿಕೆಗಳು ನಡೆಯಬಹುದು. ಹಿರಿಯರ ಸಲಹೆಯನ್ನು ಅನುಸರಿಸಿ ಹಣಕಾಸಿನಲ್ಲಿ ನಿಗಾವಹಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಇಂದು ಸ್ವಲ್ಪ ದುರ್ಬಲತೆ, ನಿದ್ರೆ ಕೊರತೆ ಅಥವಾ ಜೀರ್ಣಕ್ರಿಯೆಯ ವ್ಯತ್ಯಾಸ ಕಂಡುಬರುವ ಸಾಧ್ಯತೆ ಇದೆ. ಉಪ್ಪು, ಎಣ್ಣೆ, ಮಸಾಲೆ ಕಡಿಮೆ ಮಾಡಿ ತಣ್ಣನೆಯ ನೀರು ಮತ್ತು ಹಣ್ಣುಸಾರ ಸೇವನೆ ಮಾಡುವುದು ಉತ್ತಮ. ನೀರಿನ ಕೊರತೆಯಿಂದ ತಲೆನೋವು ಅಥವಾ ದೌರ್ಬಲ್ಯ ಉಂಟಾಗಬಹುದು, ಆದ್ದರಿಂದ ನೀರನ್ನು ಹೆಚ್ಚು ಕುಡಿಯಿರಿ. ಕಾಲು ಗಿಡಗಂಟು, ಹೊಟ್ಟೆ ಭಾಗ ಅಥವಾ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳಿಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಧ್ಯಾನ, ಮೃದು ಯೋಗಾಭ್ಯಾಸ, ಸುಲಭವಾಗಿ ಜೀರ್ಣವಾಗುವ ಊಟ ಮತ್ತು ಸಮರ್ಪಕ ನಿದ್ರೆ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಇಂದು ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಮೃದು ಮಾತು, ಶಾಂತ ವರ್ತನೆ ಮತ್ತು ಸೂಕ್ಷ್ಮತೆಯ ಅಗತ್ಯವಿದೆ. ನಿಮ್ಮ ಹೃದಯ ಸ್ಪರ್ಶಿ ಮಾತುಗಳು ಮನೆಯ ವಾತಾವರಣವನ್ನು ಸುಗಮಗೊಳಿಸುತ್ತವೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಭಾವನಾತ್ಮಕ ಮಾತುಕತೆ ಸಾಧ್ಯ. ಹಳೆಯ ಅಸಮಜ್ಜಿ ನಿವಾರಣೆ ಆಗಬಹುದು. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುಳಿವು, ಅವರ ಸಾಧನೆಗೆ ಸಂಬಂಧಿಸಿದ ಸುದ್ದಿ ಬರಬಹುದು. ಹಿರಿಯರ ಆರೋಗ್ಯಕ್ಕೆ ಸ್ವಲ್ಪ ಗಮನ ಅಗತ್ಯ. ಅವರ ಸಲಹೆಗಳು ಇಂದು ನಿಮಗೆ ಚಿಂತನೆಗೆ ಕಾರಣವಾಗಬಹುದು. ಸ್ನೇಹಿತರೊಂದಿಗೆ ಮಾತನಾಡುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳು ಅತ್ಯಂತ ಫಲಕಾರಿ. ನೀವು ಇಂದು ಧ್ಯಾನ, ಜಪ ಅಥವಾ ಶನಿಗೆ ನಿಯಮಿತ ಪೂಜೆ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ ಉಂಟಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯ ದೀಪವನ್ನು ಶನಿಗೆ ಅರ್ಪಿಸುವುದು ನಿಮ್ಮ ಮನಸ್ಸಿನ ಆತಂಕಗಳನ್ನು ಕರಗಿಸುತ್ತದೆ. ಅಗತ್ಯವಿರುವವರಿಗೆ ಅನ್ನ, ಬಟ್ಟೆ ಅಥವಾ ಕಪ್ಪು ತಿಲ ದಾನ ಮಾಡುವುದು ಅತ್ಯಂತ ಪುಣ್ಯಕರ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಸಂವೇದನೆ, ಆತ್ಮಚಿಂತನೆ ಮತ್ತು ಆಂತರಿಕ ಶಕ್ತಿಯ ಸಂಕೇತ. ಇಂದು ಮನಃಶಾಂತಿಗೆ ಮತ್ತು ಆತ್ಮಿಕ ಬೆಳವಣಿಗೆಗೆ ಇದು ಅನುಕೂಲಕರ. ಅದೃಷ್ಟದ ಬಣ್ಣ ಸಮುದ್ರ ಹಸಿರು. ಈ ಬಣ್ಣ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ತಂಪು ನೀಡುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಮನೆಯಲ್ಲಿ ಈ ಬಣ್ಣದ ವಸ್ತುಗಳನ್ನು ಬಳಸುವುದು ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಧ್ಯಾನ, ಪೂಜೆ, ಕೆಲಸದ ಆರಂಭ, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬದ ಮಹತ್ವದ ಮಾತುಕತೆಗಳು ಅತ್ಯಂತ ಫಲಕಾರಿ. ಈ ವೇಳೆಯಲ್ಲಿ ಮನಸ್ಸಿನ ಶಕ್ತಿ ಉತ್ತಮವಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.